ಸಾರಿ ಆಯ್ತಾ, ನಮ್ಮೊಟ್ಟಿಗೆ ಇದ್ದೀರಾ ಇದ್ದೀರಾ ಆ ಮಕ್ಕಳು ಒಂದು 6 ತಿಂಗಳಿಂದ ಅವರಿಗೆ ಫುಲ್ ಟ್ರೈನಿಂಗ್ ಕೊಟ್ಟು ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುದಂತ ಹೇಳಿದ್ರೆ ಇದು ಸಾಧಾರಣದ ಮಾತಲ್ಲ. ರಾಮ ಕಾರ್ ಬರ್ತೇವೆ ರಾಮದೇವರೊಂದಿಗೆ ನಮ್ದು ಏಜ್ 70+ ಏಜ್ 2 ರೋಲ್ ಮಾಡ್ತಿದ್ದಾರೆ ನಮ್ಮ ಚಾನಲ್ ಯೂಟ್ಯೂಬ್ ಅಲ್ಲಿಗೆ ಹೋಗ್ಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಒಳಗೆ ವಧೆ ಆಗ್ತದೆ. ಸಂಗಡ್ ಬಾಲಗೋಪಾಲ, ಐದ್ವಕ್ಕ ದೇವೇಂದ್ರ ಬಲ, ಐದ್ವಕ್ಕ ಲಕ್ಷ್ಮಣ, ಐದ್ವಕ್ಕ ವಾನರ. ಹೆಚ್ಚಿನ 5 ರೋಲ್ ಮಾಡ್ತಿದ್ದಾರೆ. ಸೀತಾಮಾತೆ ರೋಲ್, ಇನ್ನು ಕಾರ್ ಬತ್ತು ನಾನು ಹೇಳಿದ್ರೆ ಆಯ್ತು, ನೀವು ಆನ್ಸರ್ ಮಾಡಿ. ಸ್ಟೇಜಲ್ಲಿ ವೇಷಭೂಷಣ ಹಾಕಿದವರು ಪರ್ಫಾರ್ಮ್ ಮಾಡ್ತಾರೆ. ಆಕ್ಚುಲಿ ಅವರು ಹಾಗೆ ಕಾಣ್ಲಿಕ್ಕೆ ರೀಸನ್ ಇವರು ರಾವಣನನ್ನು ಸಂಹಾರ ಮಾಡಲಿಕ್ಕಿದ್ದೇನೆ ಸಪೋರ್ಟ್ ಮಾಡ್ಬೇಕು. ಪಪ್ಪನ ಅಮ್ಮನ ಸರಿ ಸತ್ಯ ಬಂದ ಮೂಲ ಅಮ್ಮ ಪಾಪ ಕಿಚನ್ ಇಲ್ಲಡ್ ಪೂರ ಬೇಲೆ ಮಾಡ್ಬೇಕು ಇಂಚ ಸಪೋರ್ಟ್ ಮಾಡ್ಬೇಕು. ಅದೇ ಫ್ಲೈಂಗ್ ಕಿಶ್ ಕೊಡಿ ಏ ನಾವೊಂದು ಪರ್ಫಾರ್ಮೆನ್ಸ್ ನೋಡಿ ನಮಗೆಲ್ಲರೂ ಖುಷಿ ಆಯ್ತು. ಜಿಂಕೆ ಮಾರಿ, ಅದೊಂದು ಕ್ಯೂಟ್ ಜಿಂಕೆ ಮಾರಿ. ಏನ್ ಹೆಸರು? ನೇಯೋಮಿಯಾ? ಓಕೆ, ನೇಯೋಮಿ, ಸಾರಿ ಆಯ್ತಾ. ಮತ್ತೆ ಅಮ್ಮನ ಹೆಸರು? ಹೌದಾ? ಹೇಗೆ ಅನಿಸ್ತು ಇವತ್ತು ಕುಣಿದು? ಖುಷಿ ಆಯ್ತು ನಮಗೆ. ಆಲ್ ದ ವೆರಿ ಬೆಸ್ಟ್. ಇನ್ನಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು, ಅಮ್ಮನನ್ನು ಪ್ರೌಡ್ ಮಾಡಿಸ್ಬೇಕು. ಅಜಿಂಕ್ಯದೊಂದು ಡ್ಯಾನ್ಸ್ ಮಾಡ್ತೀರಾ ಹೀಗೆ ಸುಮ್ಮನೆ ಒಂದು? ಹೇಗೆ ಮೇಡಮ್ ಒಂದು ನಮ್ಮ ಸೀತೆ ಮಾತೆಯನ್ನು ಆಕರ್ಷಿಸಿದ ಒಂದು ಜಿಂಕೆ ಮರಿ ಇದೆ ಆಕ್ಚುಲಿ ಗೈಸ್. ತುಂಬಾ ಕ್ಯೂಟ್ ಪರ್ಫಾರ್ಮೆನ್ಸ್. ನಮಸ್ಕಾರ. ಹೆಂಚಿನ ಪುದರಣ್ಣ ಇದೆ ಎನ್ನಬತ್ತಾರ ಆನಂದ್ ಕಿನ್ನಿಗೋಳಿ ಒಂದು. ಓಕೆ, ದಾದ ರೋಲ್ ಅಂತವಲ್ಲಾರು ಯಾನು ದೂಷಣ ಅದು ಕರಾಸುರನ ಬಲ. ಯಾನೊಂದು 4 ವರ್ಷ ಎಂಚ ಒಂದುಂಟು ನಮ್ಮ ಶೇಖರ್ ಸರ್ನ ಕೋಚಿಂಗ್ ಎಂಕಾರನ ಎಲ್ಲೆಡು ತಿಂತು ಕೊಡ್ತಾ ಒಂದೇ ಉಡುದಕ್ಕಲು 6 ಮಸ್ತ್ ಜೋಕಲಿಗೆ ಬರೋ ಕಲ್ಪ ಅದು ಎಡೆಡ್ ಕಲಾವಿದರನ್ನು ಬರೋ ರೆಡಿ ಮಾಡ್ದೇರು ಅಂಚಂಗಳಿಗೆ ಬಾರಿ ಖುಷಿ. ಅರ್ನಾಟಕ ವೇಷ ಮಾಡ್ಬಾರ 15 ವರ್ಷ ಎಕ್ಸ್ಪೀರಿಯನ್ಸ್. ನಿಮ್ಮ ಹೆಸರು? ಅನನ್ಯ ವೇದ. ಯಾವ ರೋಲ್ ಮಾಡ್ತಿದ್ದೀರಿ? ಶಬರಿ. ಶಬರಿಯದು ರೋಲ್ ಮಾಡ್ತಿದ್ದಾರೆ, ಒಂದು ಇಂಪಾರ್ಟೆಂಟ್ ರೋಲ್ ನಿಮಗೆ. ಎಷ್ಟು ವರ್ಷದಿಂದ? 1 ವರ್ಷ ಆಯ್ತು. ಜಾಯ್ನ್ ಇದು ಸೆಕೆಂಡ್ ಇಯರ್, 2ನೇ ಪರ್ಫಾರ್ಮೆನ್ಸ್. ಹೇಗೆ ಟಚ್ ಆಯ್ತು ಯಕ್ಷಗಾನ? ಅದು ತುಂಬಾ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಯಕ್ಷಗಾನ ಬರ್ತಾ ಇದ್ದೀವಿ. ಆದರೆ ಇಂಟ್ರೆಸ್ಟ್ ಇತ್ತು, ಆದರೆ ಇವಾಗ ಸ್ವಲ್ಪ ಜಾಸ್ತಿ ಆಯಿತು. ಸೊ ನನ್ನ ತಂಗಿಗೆ ತುಂಬ ಇಂಟ್ರೆಸ್ಟ್ ಉಂಟು ಯಕ್ಷಗಾನದಲ್ಲಿ. ನಾನು ಸಹ ಓಕೆ ಅಲ್ಲೊತ್ತು ಜಾಯಿನ್ ಮಾಡಿದ್ದೆ. ರಾಮಾಯಣ ನೋಡಿದವರಿಗೆ ಒಂದು ರಾವಣ ಒಂದು ರೋಲ್ ಮೇಲೆ ಎಷ್ಟು ಕೋಪ ಇರ್ಬೋದು. ಇಲ್ಲಿ ರಾವಣ ಪಾತ್ರಧಾರಿ ರಾವಣ ಇಲ್ಲಿ ನಮಗೆ ಫೈನಲ್ ಸಿಕ್ಕಿದ್ದಾರೆ. ರಾವಣನನ್ನು ಸಂಹಾರ ಮಾಡಲಿಕ್ಕಿದ್ದೇನೆ ನಾನು. ನೀನು ನನ್ನನ್ನು ಸಂಹರಿಸುತ್ತಿ, ನಿನ್ನ ಕತ್ತನ್ನು ಕಡಿದು ಚರ್ಮವನ್ನು ಸುರಿದು ಮೂರನೇ ರಾವಣ ರೋಲಿಗೆ ಆಗುತ್ತೆ. ಇದು 3ನೇ ರಾವಣ. ಸರ್ ನಿಮ್ಮ ಹೆಸರು? ನಮ್ಮದು ಭವಾನಿಶಂಕರ್ ಶರ್ಮಾ ಅಂತ. ನಾವು ಸಾಧಾರಣ 1998 ಇಲ್ಲಿ ಯಕ್ಷಗಾನ ಮಾಡ್ತಾ ಬರ್ತಾ ಇದ್ದೇವೆ. ಫ್ಯಾಮಿಲಿಯಲ್ಲಿ ನನ್ನ ಮಕ್ಕಳು ಇಬ್ರು ಕೂಡ ಯಕ್ಷಗಾನ ಮಾಡ್ತಾರೆ. ಇನ್ಫ್ಯಾಕ್ಟ್ ಫಸ್ಟ್ ಬಾಲ ಕಲಾವಿದರು ನನ್ನ ಮಕ್ಕಳು ಇಬ್ರು. ಹೌದಾ? ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರದ್ದು ಫಸ್ಟ್ ಬಾಲ ಕಲಾವಿದರು ನನ್ನ ಮಗ ಅನಿಕೇತ್ ಅಂತ ಹೇಳಿ, ಹಾಗೆ ಮನಸ್ವಿನಿ ಅಂತ ಹೇಳಿ. ಈಗ ನಮ್ಮ ಒಟ್ಟಿಗೆ ಇದ್ದಾರೆ ಯಕ್ಷ ಧ್ರುವ ಪಟ್ಲ ಶ್ರೀ ಸತೀಶ್ ಶೆಟ್ಟಿ ಸರ್. ಅವರ ಇಂಟ್ರೊಡಕ್ಷನ್ ಅಗತ್ಯ ಇಲ್ಲ, ನಾವು ನಮ್ಮ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೇವೆ. ಕಾಮರೂಪನು ಚೂಡಾಮಣಿಯನು
ಸರ್, ಇದು ಯಕ್ಷಗಾನ ಅಭ್ಯಾಸ ಕೇಂದ್ರ. ಸಣ್ಣ ಸಣ್ಣ ಮಕ್ಕಳು, ನಾವೀಗ ವೇಷಭೂಷಣ ಹೋಗಿ ನೋಡಿ ಮಾತಾಡಿಸಿ ಬಂದೆವು. ನಿಜವಾಗಿ ತುಂಬ ಒಂದು ಬ್ಲೆಸ್ಡ್ ಫೀಲ್ ಆಗ್ತದೆ. ಇಂಥ ಒಂದು ಟೀಮ್ UAEಯಲ್ಲಿ, ಊರಲ್ಲ UAEಯಲ್ಲಿ ಇಂಥ ಒಂದು ಟೀಮ್ ನಿಮ್ಮದೇ ಒಂದು ಫೌಂಡೇಶನ್ ಅಂಡರಲ್ಲಿ ಬರೋದು. ಸೊ ತುಂಬ ಪ್ರೌಡ್ ಫೀಲ್ ಆಗ್ತದೆ. ಸೊ ಈ ಥರ ಬೆಳೆದಿದೆ ಅದು UAEಯಲ್ಲಿ. ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ ಸರ್. ನೋಡಿ, ನಾನು ಸುಮಾರು 10-11 ವರ್ಷಗಳಿಂದಲೇ ದುಬೈಗೆ ಬರ್ತಾ ಇದ್ದೇನೆ. 9 ವರ್ಷದಿಂದ ಯಕ್ಷಗಾನ ಅಭ್ಯಾಸ ತರಗತಿ ಕೇಂದ್ರ, ಇದು ನಮ್ಮ ಪಟ್ಲ ಫೌಂಡೇಶನ್, ಇದು ಜೊತೆಯಾಗಿ ಇಲ್ಲೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಇಷ್ಟಿಷ್ಟು ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಇಂಥ ವೇಷಗಳನ್ನು ಧರಿಸಿಕೊಂಡು, ಅದು ಕೂಡ ಕ್ರಮಬದ್ಧವಾಗಿ ಶಾಸ್ತ್ರೀಯವಾಗಿ ಒಂದು ನಾಟ್ಯವನ್ನು ಕಲಿತು ಒಂದು ರಂಗದಲ್ಲಿ ಮೆರೆಯುವುದಂತ ಹೇಳಿದರೆ ಇದು ಸಾಧಾರಣದ ಮಾತಲ್ಲ. ಈ ಯಕ್ಷಗಾನ ಅಭ್ಯಾಸ ತರಗತಿ ಕೇಂದ್ರದ ಮುಖ್ಯ ರೂವಾರಿಯಾದಂಥ ದಿನೇಶ್ ಶೆಟ್ಟಿ ಕುಟ್ಟಿಂಜ ಹಾಗೂ ಈ ತಂಡದ ಗುರುಗಳಾದಂತಹ ಶೇಖರ್ ಶೆಟ್ಟಿಗರ್ ಹಾಗೂ ಶರತ್ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಕಠಿಣ ಪರಿಶ್ರಮದಿಂದಾಗಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಈ UAEಯಲ್ಲಿ ಸಾಧ್ಯತೆ ಆಗಿದೆ ಅಂತ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮಗಳನ್ನು ತುಂಬ ಜನ ಮಾಡ್ಬೋದು, ಅದು ವಿಷಯ ಬೇರೆ. ಆದರೆ ಯಾವ ಥರದ ಕಾರ್ಯಕ್ರಮ, ಅದರಲ್ಲಿ ಏನು ತಿರುಳಿ ಇದೆ, ಆ ಮಕ್ಕಳು ಒಂದು 6 ತಿಂಗಳಿಂದ ಅವರಿಗೆ ಫುಲ್ಲು ಟ್ರೈನಿಂಗ್ ಕೊಟ್ಟು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವುದಂತ ಹೇಳಿದರೆ ಇದು ಸಾಧಾರಣದ ಮಾತಲ್ಲ. ಅದಕ್ಕಾಗಿ ನಾನು ಆ ಯಕ್ಷಗಾನ ಅಭ್ಯಾಸ ತರಗತಿ ಕೇಂದ್ರದ ಮುಖ್ಯ ರೂವಾರಿಗಳಿಗೆ ನಾನು ಪಟ್ಲ ಫೌಂಡೇಶನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಮಕ್ಕಳು ಹಾಗೂ ಅವರ ಪೇರೆಂಟ್ಸ್ಗಳು ಈ ಮಕ್ಕಳನ್ನು ದಿನನಿತ್ಯ ಈ ಕ್ಲಾಸ್ಗಳಿಗೆ ಕರ್ಕೊಂಡು ಬಂದು ಈ ಎಜುಕೇಷನ್ಗಳ ಈ ಒತ್ತಡ ಮಧ್ಯೆ ಕೂಡ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು ಮಕ್ಕಳಿಗೆ ತಿಳಿಯಪಡಿಸಬೇಕು. ಅದು ನಮ್ಮಿಂದ ನಂತರ ಅಳಿಬಾರದು, ಮುಂದಿನ ಪೀಳಿಗೆಗೂ ಇದರ ಸತ್ಫಲ ಪ್ರಯೋಜನಗಳನ್ನು ಅದನ್ನು ತಲುಪಿಸಬೇಕೆನ್ನುವ ನಿಟ್ಟಿನಲ್ಲಿ ಈ ಪೇರೆಂಟ್ಸ್ಗಳು ಮಾಡುವಂತಹ ಒಂದು ಶ್ರಮ ಇದೆಯಲ್ಲ ಮಕ್ಕಳ ಜೊತೆಗೆ, ಅದು ನಿಜವಾಗಿ ಮೆಚ್ಚತಕ್ಕದ್ದು. ಆ ಮಕ್ಕಳನ್ನು ಕರ್ಕೊಂಡು ಬರುವುದು, ಅವರ ಜೊತೆಗೆ ಅವರು ಇರುವುದು, ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇದು 1-2 ದಿವಸದ ಕೆಲಸ ಅಲ್ಲ, ಇದು ನಿತ್ಯ ನಿರಂತರ ನಡೀತದೆ. ಸುಮಾರು 6 ತಿಂಗಳಿಂದ ಪ್ರತಿನಿತ್ಯ ನಡೀತಾ ಇದೆ. ನೋಡಿ, ಇವತ್ತಿನ ಕಾರ್ಯಕ್ರಮಗಳನ್ನು ನೀವು ನೋಡಿ, ಆ ಮಕ್ಕಳು ಎಷ್ಟು ಶುದ್ಧವಾಗಿ ಆ ನಾಟ್ಯಗಳನ್ನೆಲ್ಲ ಕಲಿತು ಆ ಅಭಿನಯಗಳನ್ನೆಲ್ಲ ಮಾಡಿ ಎಷ್ಟು ಚೆನ್ನಾಗಿ ನಮ್ಮ ಯಕ್ಷಗಾನವನ್ನು ಬೆಳೆಸ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ನಾನು ಆ ಮಕ್ಕಳಿಗೂ ಹಾಗೂ ಆ ಪೇರೆಂಟ್ಸ್ಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ದಾನಿಗಳು, ಅವರ ಸಹಕಾರ ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಬ್ಬೊಬ್ಬರಿಗೆ ದಿನೇಶ್ ಶೆಟ್ಟಿ ಆಗಲಿ, ನಮ್ಮ ಪಟ್ಲ ಫೌಂಡೇಶನ್ ಆಗಲಿ, ನಾವು ಎಲ್ಲರೂ ಒಂದು ನಿಮಿತ್ತ ಮಾತ್ರಗಳು, ತಾವುಗಳೆಲ್ಲರೂ ಸೇರಿದ ಕಾರಣ ಇಂಥ ಕಾರ್ಯಕ್ರಮಗಳು ಆಗ್ಲಿಕ್ಕೆ ಸಾಧ್ಯ. ಅದು ದೊಡ್ಡ ಮಟ್ಟದ ಸಹ, ಇದು ಒಂದು ದೊಡ್ಡ ಪುಣ್ಯದ ಕೆಲಸ. ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕಿಂತಲೂ ಕೂಡ ಹೆಚ್ಚಿನದಾದ ಪುಣ್ಯ ಇದರಲ್ಲಿ ಸಿಕ್ಕುತ್ತೆ. ಇದು ನಮ್ಮ ಪೀಳಿಗೆಗೆ ಇದು ಉಳಿಯುವಂತ ಒಂದು ವಿಷಯಗಳು. ಆದ ಕಾರಣ ನಿಮ್ಗೆಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ಮ ಕೇವಲ ಧನದ ಸಹಾಯ ಮಾತ್ರ ನಾನು ಹೇಳಿದ್ದಲ್ಲ, ಅದು ಯಾವ ರೂಪದ ತನು ಮನ ಧನ ಮೂರನೇಗೆ ಬರೋದು, ತನು ಮನ ಇದು 2 ನಾವು ಒಟ್ಟಾಗಿ ಕೊಟ್ಟರೆ ಅದೇ ದೊಡ್ಡ ಸಹಕಾರ. ಧನ ಎಲ್ಲಿಂದಾದ್ರೂ ಹರಿದು ಬರ್ತದೆ. ಆದ ಕಾರಣ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನಮ್ದು ಸಂಸ್ಕಾರ ಸಂಸ್ಕೃತಿ ಉಳಿಸುವಂತಹ ಕಾರ್ಯಕ್ರಮ ನಾವೆಲ್ಲರೂ ಒಟ್ಟಾಗಿರ್ಬೇಕೆಂಬುದಾಗಿ ನಾವು ಎಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಪ್ರಯತ್ನ ಪಟ್ಟರೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆದಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ. ತುಂಬಾ ಧನ್ಯವಾದ ಸರ್. ನಾವು ಕಟೀಲಮ್ಮನ ಎದುರೇ ನಿಂತಿದ್ದೇವೆ. ಸೊ ಆ ಅಮ್ಮ ನಿಮ್ಗೆ ಯಾವತ್ತು ನಾವೆಲ್ಲರೂ ಆ ತಾಯಿಯ ಪ್ರೇರಣೆ ಹಾಗೆ ನಾವು ಕೆಲಸ ಮಾಡ್ತೇವೆ. ಇನ್ನಷ್ಟು ಸೇವೆ ನಡೀಲಿ. ಎಲ್ಲ ಯಂಗ್ಸ್ಟರ್ಸ್ ನವರಿಗೆ ನೀವು ಒಂದು ಇನ್ಸ್ಪಿರೇಷನ್. ಆಲ್ರೆಡಿ ಇನ್ನಷ್ಟು ಯಂಗ್ಸ್ಟರ್ಸ್ ನಿಮ್ಮಿಂದ ಒಂದು ಪ್ರೋತ್ಸಾಹ ತಗೊಂಡವರು ಇನ್ನಷ್ಟು ಈ ಯಕ್ಷಗಾನ ಕಲೆಯಲ್ಲಿ ಮುಂದುವರಿಯಲಿ ಅಂತೇಳಿ ವಿಶ್ ಮಾಡ್ತಿದ್ದೇವೆ, ಪ್ರಾರ್ಥನೆ ಮಾಡ್ತೇವೆ. ಆಶೀರ್ವಾದ ಮಕ್ಕಳ ಮೇಲೂ ಯಾವತ್ತೂ ಇರಲಿ. ನಮಸ್ಕಾರ. ಯಾವ ರೋಲು ನಿಮ್ದು? ಮಾಯಾಶೂರ್ಪ. ನಿಮ್ಮ ಹೆಸರು? ವೈಷ್ಣವಿ. ಒಂದು 7 ವರ್ಷ ಆಯ್ತು. 7 ವರ್ಷ. ಒಳ್ಳೆ ಎಕ್ಸ್ಪೀರಿಯನ್ಸ್. ಸೀನಿಯರ್ ಆಗಾದ್ರೆ ನೀವು ಇಲ್ಲಿ ಏಜ್ ಅಲ್ಲ ಮತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲಿ ತಕ್ಕ ಮಟ್ಟಿಗೆ ಅಷ್ಟು ಸೀನಿಯರ್. ಪೇರೆಂಟ್ಸ್ ಏನಾದ್ರು? ಪೇರೆಂಟ್ಸ್ ನನ್ನ ಅಮ್ಮ ಯಕ್ಷಗಾನ ಮಾಡ್ತಾರೆ. ಯಾರ ಹೆಸರು? ಅರುಂಧತಿ. ಅವರದು ಬ್ರಹ್ಮನದು ರೋಲ್ ಆಯ್ತು. ಸೌರಭ್. ಯಾವ ರೋಲ್ ಮಾಡ್ತಿದ್ದೀರಿ ಇವತ್ತು? ನಾನು ಈಗ ದೇವತೆಗಳು ಇದೆ, ಆಮೇಲೆ ರಾಮ, ಆಮೇಲೆ ಲಾಸ್ಟ್ ಕುಶಲವರ ಕಾಳಗದಲ್ಲಿ ನಾನು ಶತ್ರುಘ್ನ ಬಲಾದ ಪುಷ್ಕಲ. ಟೋಟಲ್ ಎಷ್ಟು? 3-4 ರೋಲ್. ಗ್ರೇಟ್. ಇದೆಲ್ಲ ನೆನಪಿರ್ತದೆ ನಿಮಗೆ ಡೈಲಾಗ್ಸ್? ಗ್ರೇಟ್. ನಮ್ಗೆ ಇದು ನಮ್ದು ಶೂರ್ಪಣಕ್ಕೆ ಅಲ್ವಾ? ನಿಮ್ಮ ಹೆಸರು? ನನ್ನ ಹೆಸರು ರವೀಶ್. ರವೀಶ್. ಆಯ್ತಾ, ಕಂಪ್ಲೀಟ್ ಆಯ್ತಾ ನಿಮ್ದು? ಕಿರೀಟ ಮಾತ್ರ ಬಾಕಿ. ರೋಲ್, ಸ್ಪೆಷಲ್ ರೋಲ್ ನಿಮಗೆ ಸಿಕ್ಕಿದೆ. ಆಲ್ ದ ಬೆಸ್ಟ್.
ಎಂಚಿನ ಪೂದರ್ ಇರ್ನ ಎನ್ನ ಪುದರ್ ವಿಧಾತ್ರಿ ವಿಧಾತ್ರಿ ಇರ್ನ ಪಪ್ಪನ ಪೂದರ್ ಕೃಷ್ಣ ಪ್ರಸಾದ್. ಕೃಷ್ಣ ಪ್ರಸಾದ್ ಯಾರಂದ್ರೆ ನಮ್ಮ ಫೇಮಸ್ ಭಾಗವತಿಗರು ಇಲ್ಲಿದ್ದು. ಅವರು ವೇಷಭೂಷಣ ಹಾಕ್ಬೇಕಷ್ಟೇ, ಅವ್ರ ನಂತರ ಮಾತಾಡಿ. ಸೊ ಅವರ ಮಗು ಏನು ರೋಲ್ ಮಾಡ್ತಿದ್ದೀರಿ? ನಾನ್ ಭರತ. ಈಗ ಕನ್ನಡ ತುಳು ಎರಡು ಬರ್ತದಾ? ಆಲ್ ದ ಬೆಸ್ಟ್ ಆಯ್ತಾ. ಪಪ್ಪನಾಗಿ ಹೆಸರು ಮಾಡ್ಬೇಕು, ನೀವು ಕೂಡ ಫೇಮಸ್ ಆಗ್ಬೇಕು ಆಯ್ತಾ. ಹೈ ಫೈ ಕೊಡ್ತೀರಾ? ಏ ನಮ್ಮ ಜೊತೆ ಇದ್ದಾರೆ ಶರತ್ ಸರ್, ಯಕ್ಷಗುರು ಶರತ್ ಸರ್. ತುಂಬ ಪ್ರೌಡ್ ಆಗ್ತದೆ ನಿಮ್ಮ ಮಕ್ಕಳನ್ನು ನಾವು ಕೆಲವು ಮಾತಾಡಿಸಿದೆವು, ನಿಮ್ಮ ಬಗ್ಗೆ ಹೇಳ್ತಿರ್ತಾರೆ. ನಿಜವಾಗ್ಲಿ ನಿಮ್ಮೊಂದು ಯಕ್ಷಗಾನ ಅಭ್ಯಾಸ ಕೇಂದ್ರ ಫ್ಯಾಮಿಲಿ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದೆ. ನಿಮ್ಮ ಒಂದು ಪರಿಶ್ರಮ ಒಂದು 4-5 ತಿಂಗಳಿಂದ ಕಂಟಿನ್ಯೂಸ್ ಅಭ್ಯಾಸ ನಡೀತಿದೆ ಅಲ್ವಾ? ಸೊ ಹೇಗೆ ಅನಿಸ್ತು ಸರ್ ನಿಮಗೆ ಈಗ? ಮೊದಲಾಗಿ ಇಲ್ಲಿ ಕಜಿನ್ ಅವರಿಗೆ ಧನ್ಯವಾದಗಳು. ಈ ಒಂದು ಯಕ್ಷಗಾನವನ್ನು ನಾವು ಈ ಊರಿನಲ್ಲಿ ಆದ ಪರ ಊರಿಗೂ ನೀವೆಲ್ಲ ಪಸರಿಸ್ತಿದ್ದೀರಿ, ಮೊದಲಿಗೆ ಧನ್ಯವಾದಗಳು. ಬಹಳ ಸಂತೋಷವಾಗ್ತಿದೆ, ಎಲ್ಲರೂ ಪ್ರಶಂಸೆಯ ಮಾತುಗಳನ್ನ ಆಡ್ತಿದ್ದಾರೆ. ಈಗ ಈ ಸಲ 9ನೇ ವರ್ಷದ ನಾವು ಯಕ್ಷಗಾನ ಮಾಡ್ತಿದ್ದೆ, ಬರೋ ದಶಮಾನೋತ್ಸವವನ್ನು ಆಚರಿಸ್ತಿದೆ. ಅದರಿಂದ ನಿಮ್ಮೆಲ್ಲರ ಬೆಂಬಲ, ಹಿರಿಯರೆಲ್ಲರ ಪ್ರೋತ್ಸಾಹದಿಂದ ಈ ತರಗತಿ ನಡೆಯುತ್ತಿದೆ. ಮುಂದೆ ನಿಮ್ಮೆಲ್ಲ ಸದಾ ಇರಲಿ ಎಂದು ಅಪೇಕ್ಷಿಸ್ತೇನೆ. ಓಕೆ, ತುಂಬಾ ಧನ್ಯವಾದ. ಆಲ್ ದ ಬೆಸ್ಟ್. ಇವತ್ತು ಯಾವ ರೋಲ್ ಮಾಡ್ತಿದ್ದೀರಿ? ನಾನು ಕುಶನ ಪಾತ್ರ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮಿಂದ ಇನ್ನಷ್ಟು ಸೇವೆ ಈ ಯಕ್ಷಗಾನಕ್ಕೆ ಆಗಲಿ. ಐಶಾನಿ, ಐಶಾನಿ, ಕಾರ್ತಿಕ್, ಕಾರ್ತಿಕ್, ಶ್ರೀನಿಕಾ, ಶ್ರೀನಿಕಾ, ಅಥರ್ವ, ಅಥರ್ವ, ಶೈವಿ, ಶೈವಿ, ದಿಯಾ, ದಿಯಾ, ರತಿಕಾ, ಸವಂತ, ಎಸ್, ಶರಣ್ಯ, ಶರಣ್ಯ, ಸಾನ್ವಿ, ಸಾತ್ವಿಕಿ, ಸಾನ್ವಿ, ಸಾನ್ವಿ, ಶರಣ್ಯ, ಶರಣ್ಯ, ಇಶಿತಾ, ಇಶಿತಾ. ಓಕೆ, ಆಲ್ ದ ವೆರಿ ಬೆಸ್ಟ್. ಸೂಪರ್ ಪರ್ಫಾರ್ಮೆನ್ಸ್. ಗ್ರೇಟ್ ಗ್ರೇಟ್ ಗ್ರೇಟ್. ಓಕೆ ಗೈಸ್, ಈಗ ನಮ್ಮೊಟ್ಟಿಗಿದ್ದಾರೆ ಇಡೀ ಯಕ್ಷಗಾನ ಅಭ್ಯಾಸ ಕೇಂದ್ರದ ಅಮೂಲ್ಯ ರತ್ನ, ಸೋಲ್ ಅಂತ ಹೇಳ್ಬೋದು, ಶ್ರೀ ನಮ್ಮ ಯಕ್ಷಗುರು ಯಕ್ಷಮಯೂರ ಶೇಖರ್ ಡಿ ಶೆಟ್ಟಿಗಾರ ಸರ್. ಎಲ್ಲರಿಗೊಂದು ಪ್ರೌಡ್ ಮೂಮೆಂಟ್. ನಿಮ್ಗೆ ಹೇಗೆ ಅನಿಸ್ತು ನೋಡಿ? ಎಲ್ಲರ ಸಹಕಾರ ಇಲ್ಲದಿದ್ದರೆ ಇಂಥದ್ದೊಂದು ದೊಡ್ಡ ಮಟ್ಟದ ಇವೆಂಟನ್ನು ನಾವು ಸಾರ್ವಜನಿಕರ ಮುಂದೆ ಪ್ರದರ್ಶಿಸುವುದು ಸಾಧ್ಯವೇ ಇಲ್ಲ. ಹೆತ್ತವರದ್ದು, ಮಕ್ಕಳದ್ದು ಬಹಳಷ್ಟು ಕೊಡುಗೆ ಇದೆ. ಈಗ ಎಕ್ಸಾಮ್ ಸೀಸನ್, ಅದನ್ನು ತಲೆಗೆ ಹಚ್ಚಿಕೊಳ್ಳದೆ ನಾವೇನನ್ನು ಕಲಿಸಿದ್ದೇವೋ ಅದನ್ನು ಪ್ರಸ್ತುತಪಡಿಸುವಲ್ಲಿ ಮಕ್ಕಳ ದುಡಿಮೆ ಅಪಾರವಾದುದು. ಅದರ ಹಿನ್ನೆಲೆಯಲ್ಲಿ ನಿಂತಹ ಹೆತ್ತವರ ದುಡಿಮೆಯನ್ನು ನಾವು ಗೌರವಪೂರ್ವಕವಾಗಿ ಸ್ಮರಿಸ್ತಾ ಇದ್ದೇವೆ. ಮತ್ತು ಇಂತಹ ದೊಡ್ಡ ಇವೆಂಟ್ ಒಬ್ಬಿಬ್ಬರಿಂದ ಆಗುವಂಥದ್ದಲ್ಲ. ಗುರುವಾಗಿ ನಾನು ಕಲಿಸುವುದಿದ್ದರೂ ನಾಟ್ಯ ಗುರುವಾಗಿ ನನ್ನೊಂದು ಸಹಕಾರಕ್ಕೆ ಶರತ್ ಕುಡ್ಲಾ ಅವರಿದ್ದಾರೆ. ಮತ್ತು ನಮ್ಮ ಬೆಂಬಲಕ್ಕೆ ನಿಲ್ಲುವಂಥ ದಿನೇಶ್ ಶೆಟ್ಟಿ ಕೊಟ್ಟಿಂಜರ್ ಅವರಂತಹ ಕೊಡುಗೆ ಅಪಾರ ಉಂಟು. ಮತ್ತು ಕಾರ್ಯಕರ್ತರದ್ದಾದಂಥ ಕೊಡುಗೆ ಹೇಳಿ ಮುಗಿಯುವಂಥದ್ದಲ್ಲ. ರಾಮ ತನ್ನದಾದಂಥ ನಿಲುಮೆಯಿಂದ ವಾನರರದ್ದು ಇತರರದ್ದು ಕೊಡುಗೆಯನ್ನು ಸ್ಮರಿಸುವ ಹಾಗೆ ನಾವು ನಮ್ಮ ಕಾರ್ಯಕರ್ತರ ಕೊಡುಗೆಯನ್ನು ಸ್ಮರಿಸುವುದಕ್ಕೆ, ಅವರಿಗೆ ಆಭಾರ ಮನ್ನಣೆ ಮಾಡುವುದಕ್ಕೆ ಈ ಅವಕಾಶವನ್ನು ಉಪಯೋಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ನೀವು ಮಾಧ್ಯಮ ಮಿತ್ರರು ನಾವು ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಕೊಡುವುದಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟವರು. ನಾವು ಮುಹೂರ್ತ ಮಾಡಿದ ಸಂದರ್ಭದಲ್ಲೂ ನೀವು ಬಂದಿದ್ದೀರಿ. ನಮ್ಮದಾದಂತಹ ಒಂದು ಇಂಟರ್ವ್ಯೂ ಫೋಟೋಗಳನ್ನು ತೆಗೆದು ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟಿದ್ದೀರಿ. ಹೀಗೆ ನಿಮ್ಮದಾದಂತಹ ಬೆಂಬಲ ನಮಗಿರಲಿ. ನಾವು ದುಬಾಯಿಯ ಮಣ್ಣಿನಲ್ಲಿ ಇನ್ನಷ್ಟು ಬಹಳಷ್ಟು ಯಕ್ಷಗಾನದ ಕುರಿತಾದ ದುಡಿಮೆಯನ್ನು ಮಾಡುವುದಕ್ಕೆ ಒಂದು ಪ್ರೋತ್ಸಾಹ ಇರಲಿ. ಸಾರ್ವಜನಿಕರು, ಕಲಾ ಪೋಷಕರ ಬೆಂಬಲ ಇರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಕ್ಷಗಾನ ಗೆಲ್ಗೆ, ಯಕ್ಷಗಾನ ವಿಶ್ವಗಾನ. ಈಗ ಪಾರ್ಟಿ ನಿಮಗೆ ವಾಲ್ಮೀಕಿ ಯಾವಾಗ ಎಂಟ್ರೆನ್ಸ್? ಈಗ ಫಸ್ಟ್ ಸೆಕೆಂಡ್. ನಿಮ್ಮ ಹೆಸರು ನಂಗೆ ಗೊತ್ತುಂಟು, ಮತ್ತೆ ಕ್ಯಾಮಲ್ ಇದ್ರ ವೇಷಭೂಷಣಲ್ಲಿ ಗೊತ್ತಾಗೋದಿಲ್ಲ ಅಲ್ಲ. ಆಲ್ ದ ವೆರಿ ಬೆಸ್ಟ್. ನಮ್ಮ ವಾಲ್ಮೀಕಿ ನೋಡಿ, ದಾಶರಥಿ ದರ್ಶನದ ರೋಲ್ ರವೀಂದ್ರ ಅವರು ರೆಡಿ ಆಗಿದ್ದಾರೆ. ಆಲ್ ದ ಬೆಸ್ಟ್ ಸರ್. ಧನ್ಯವಾದ. ಯೋಗ್ಯ ಶಿಷ್ಯರನ್ನು ಪಡೆದುಕೊಂಡವನಿದ್ದೇನೆ, ಆದರೆ ಅವರಿಗೆ ಹೆಸರು ಹೇಳಿ ನಿಮ್ದು? ಆದಿತ್ಯ. ಆದಿತ್ಯ. ದಿನೇಶ್ ಸರ್ ಅವರ ಮಗ ಇವರು ದಿಗಿಣ ನೋಡ್ಲಿಕ್ಕೆ ಇದ್ದೀರಿ ನೀವು. ಆಲ್ ದ ಬೆಸ್ಟ್. ಯಾವಾಗ ಪ್ರವೇಶ?
ಲೇಟ್ ಉಂಟಾ? ನಮ್ಮ ಮಹಿಳಾ ಮಣಿಯವರು ರೆಡಿ ಆಗಿದ್ದಾರೆ. ಇವ್ರದ್ದು ನಂಗೆ ಕರೆಕ್ಟ್ ನೆನಪುಂಟು. ಯಾವಾಗ ನಿಮ್ಗೆ ರಂಗ ಪ್ರವೇಶ? ಕಾಲ್ ಗಂಟೆ ಉಂಟು. ಕಾಲ್ ಗಂಟೆ ಉಂಟು. ಆಲ್ ದ ಬೆಸ್ಟ್. ನಿಮ್ಗೂ ಆಲ್ ದ ವೆರಿ ಬೆಸ್ಟ್. ಹೆಸರು ನಿಮ್ದು? ಅತಿಶ್ರೀ. ನಿಮ್ದು? ಸ್ವಾತಿ. ಓಕೆ, ರೆಡಿ ಇದ್ದಾರೆ ಎಲ್ರು. ಏನ್ ಹೆಸರು? ಶೈವಿಯಾ. ಯಾವಾಗ ನಿಮ್ಗೆ ಎಂಟ್ರಿ? ಈಗ. ಆಲ್ ದ ಬೆಸ್ಟ್ ಆಯ್ತಾ? ಕರಾವಳಿ ಕಸಿನ್ಸ್ ಅಲ್ಲ, ಇವರು ಮಲ್ಟಿ ಟ್ಯಾಲೆಂಟೆಡ್. ಇನ್ನು ವೇಷಭೂಷಣ ವಾಪಸ್ ನೋಡ್ಲಿಕ್ಕೆ ಏನು ವೇಷ ಆಗ್ತಿದ್ರಿ ಹೇಳ್ಬೋದಾ? ಸುಗ್ರೀವ ಎಲ್ಲ ಡಿಫ್ರೆಂಟ್ ರೋಲ್ ಮಾಡೋದು ನೀವು. ನಿಮ್ಗೆ ಸಾಧಾರಣ ಆಗುದಿಲ್ಲ. ಇಲ್ಲ, ಆಲ್ ದ ಬೆಸ್ಟ್. ಯಾವಾಗ ರಂಗ ಪ್ರವೇಶ ಇದೆ? ಮಕ್ಕಳನ್ನ ಎಲ್ಲಿ ಬಿಟ್ಟಿದ್ದೀರಿ ಅದೇ ಹೇಳಿ. ಆಲ್ ದ ಬೆಸ್ಟ್. ಆಗ್ಬೇಕಷ್ಟೇ. ನೀವು ಯಾವ ರೋಲ್ ಆಗ್ತಿದ್ದೀರಿ? ನಾನು ತ್ರಿಶಿರ. ಯಾವಾಗ ರಂಗ ಪ್ರವೇಶ ನಿಮ್ಗೆ? ಈಗ 1.5 ಗಂಟೆ ನಂತರ. ಆಕ್ಚುಲಿ ಜನ ಅಂದ್ರೆ ಇವರು ಆಯ್ತಾ, ನಾವು ಇವರು ನೋಡುದಿಲ್ಲ ಸ್ಟೇಜಲ್ಲಿ ವೇಷಭೂಷಣ ಹಾಕಿದವರು ಪರ್ಫಾರ್ಮ್ ಮಾಡ್ತಾರೆ. ಆಕ್ಚುಲಿ ಅವರು ಹಾಗೆ ಕಾಣ್ಲಿಕ್ಕೆ ರೀಸನ್ ಇವರು. ಸರ್ ತುಂಬಾ ಥ್ಯಾಂಕ್ಸ್. ಎಲ್ಲ ಆಡಿಯನ್ಸ್ ಪರವಾಗಿ, ಎಲ್ಲ ತುಳುನಾಡ ಕನ್ನಡ ನಾಡಿನ ಪರವಾಗಿ ನಿಮಗೆ ಧನ್ಯವಾದಗಳು. ನಿಮ್ಮದೊಂದು ಕೆಲಸ ಅಲ್ಲಿ ಸ್ಟೇಜಲ್ಲಿ ನಾವು ನೋಡ್ತೇವೆ, ಎಂಜಾಯ್ ಮಾಡ್ತೇವೆ. ನಿಮ್ಮ ಹೆಸರು ಸರ್? ಗಂಗಾಧರ್ ಶೆಟ್ಟಿಗಾರ್. ನಮ್ಮ ವೇಷಭೂಷಣದು ನೋಡ್ತಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಬಿಸಿ ಇರುತ್ತೆ, ಅವ್ರನ್ನ ಜಾಸ್ತಿ ಡಿಸ್ಟರ್ಬ್ ನಾವು ಮಾಡಬಾರ್ದು ಆಕ್ಚುಲಿ. ಮತ್ತೆ ಇವರು ವೇಷಭೂಷಣದಲ್ಲಿ ನೀವು? ನಾನು ಆನಂದ್ ಅಂತ. ನಾನು ಇಲ್ಲಿ ಸೆಳೆನಾಗಿ ದುಬೈಯಲ್ಲಿದ್ದೇನೆ. ನಾನು ಒಂದು ರಕ್ಕಸನ ಬಲನಾಗಿ ಮಾಡ್ತಿದ್ದೀರಾ? ರೋಲ್ ಮಾಡ್ತಿದ್ದೀರಿ, ಇದೊಂದು ಹೆಲ್ಪ್ ಮಾಡ್ತಿದ್ದೀರಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಯಶಿತಾ ಅಂತ. ಯಾವ ರೋಲ್ ಮಾಡೋದು? ಮಂತ್ರ ಪಕ್ಕ ಇಂಕ ಜಾಂಬವ. ಎರಡು ರೋಲ್ ಮಾಡ್ತಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ನಮ್ಮ ಮೇಕಪ್ ಅನ್ನ ಹೆಸರು ಒಂದು ಹೇಳಿ. ನಿತಿನ್ ಅಂತ ಹೇಳಿ. ಇವರು ಇಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಲಿಕ್ಕೆ ಕಾರಣ ಇವರು. ತುಂಬ ಬ್ಯುಸಿ, ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಮುಗಿಯುವವರೆಗೆ ಇವರ ಕೆಲಸ. ಆಲ್ ದ ವೆರಿ ಬೆಸ್ಟ್ ಅಣ್ಣ. ಒಳ್ಳೆದಾಗೆ. ಕರಾವಳಿ ಕಸಿನ್ಸ್ ರಾಕ್. ನಮ್ದಲ್ಲ, ನಿಮ್ದು ವಿಷಯ ಬರ್ಬೇಕು. ಅಲ್ಲ, ನೀವು ಇಲ್ಲ ಈ ಕಲೆಯ ಬಗ್ಗೆ ಇಷ್ಟೊಂದು ಪ್ರಚಾರ ಕೊಡ್ತಾ ಇದ್ದೀರಲ್ಲ, ಅದು ಇಂಪಾರ್ಟೆಂಟ್. 127 ವೇಷಗಳು ಈ ಸರ್ತಿ ಯಶಸ್ವಿ ದಾಖಲೆ ನಮ್ಮ ಟೀಮ್ ಇಂದ. 127 ವೇಷ ಯಾವ ತಂಡದವರು ಮಾಡ್ಲಿಕ್ಕಿಲ್ಲ. ಆ ತರ 127 ವೇಷಗಳು ಈ ರಂಗಸ್ಥಳದಲ್ಲಿ ರಾರಾಜಿಸಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ. ಹಾಗಾದ್ರೆ ದುಬೈಯ ಕಲಾಭಿಮಾನಿಗಳು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಮಗಳಿದ್ದಾಳೆ. ಹೌದು, ಎಷ್ಟು ಇದ್ದಾನೆ. ಎಲ್ರು ಇದ್ದಾರೆ. ಫುಲ್ ಫ್ಯಾಮಿಲಿ ಯಕ್ಷಗಾನ. ನೀವು ಎಲ್ಲಿ ಹೌದಾ? ಸಪೋರ್ಟರ್. ಗ್ರೇಟ್. ಆಲ್ ದ ವೆರಿ ಬೆಸ್ಟ್. ಹೌದಾ? ಯಾವ್ದು ನೋಡಿದ್ರಿ? ಪ್ರೋಗ್ರಾಮ್ ಇವೆಂಟ್. ಓಕೆ, ಆಲ್ ದ ಬೆಸ್ಟ್. ಮತ್ತೆ ನಮ್ಮ ಮಹಿಳೆಯರು ಬೇರೆ ಯಾರಾದ್ರು ಮಾತಾಡ್ಲಿಕ್ಕೆ? ಹೌದಾ? ಯಾರು? ಏನ್ ಹೆಸರು? ಏನ್ ರೋಲ್ ಮಾಡ್ತಿದ್ದಾರೆ? ಪಾದಾರ್ಪಣೆ. ಪ್ರೌಡ್ ಮೂಮೆಂಟ್ ನಿಮ್ಗೆ. ಬಾಲರಾಮ. ಪಾದಾರ್ಪಣೆ ರಾಮನ ಒಂದು ರೋಲ್ ಸಿಕ್ಕಿದೆ. ಕಂಗ್ರಾಚುಲೇಷನ್. ಆಲ್ ದ ಬೆಸ್ಟ್ ನಿಮ್ಗೆ. ನಿಮ್ದು? ನನ್ನ 2 ಮಕ್ಕಳು ಯಕ್ಷಗಾನದಲ್ಲಿ ಇದ್ರು. ಈಗ ಫರ್ದರ್ ಸ್ಟಡಿ ಇಂಡಿಯಾದಲ್ಲಿ ಇದ್ದಾರೆ. ಗ್ರೇಟ್. ಅವರು ಹೋದ್ರು, ಈಗ ನೀವು ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಿದ್ದೀರಿ. ಗ್ರೇಟ್. ಅದ್ರಲ್ಲೇ ನಿಮ್ದೊಂದು ಯಕ್ಷಗಾನ ನಿಮ್ಗೆ ಎಷ್ಟು ಇಷ್ಟ ಅಂತ ಹೇಳಿ ಅದ್ರಲ್ಲಿ ಗೊತ್ತಾಗ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ನಿಮಗೆ ಸರ್. ನಮ್ಮ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಕರಾವಳಿ ಕೆಲ ಸಪೋರ್ಟರ್. ನಾವು ಯಾವಾಗ ಯಕ್ಷಗಾನಕ್ಕೆ ಹೋಗುವಾಗ ಸಹ ಇರ್ತಾರೆ ಅವರು. ವಾಲಂಟಿಯರ್ ಆಗಿ, ಆಡಿಯನ್ಸ್ ಆಗಿ ಎಲ್ಲ ಕಡೆ ಇರ್ತೀವಿ. ಅವ್ರ ಎದುರುಗಡೆ ಶೂಟ್ ಮಾಡ್ತಿದ್ದಾರೆ. ಎಲ್ಲ ಕಡೆ ನಾವು ಬೇಕಲ್ಲ, ಕವರ್ ಮಾಡ್ಬೇಕಾಗಿ. ಹೌದೌದು. ನಾನು ಹೇಳಿದ್ರೆ ಆಯ್ತು, ನೀವು ಆನ್ಸರ್ ಮಾಡಿ. ಈಗ ಹೆಸರು? ನನ್ನ ಹೆಸರು ಶ್ವೇತಾ. ಇವರು ಮಾತಾಡ್ಲಿಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ. ಇವ್ರು ನೋಡಿ ಎಷ್ಟು ಒಳ್ಳೆ ಮಾತಾಡ್ತಾರೆ. ಶ್ವೇತಾ, ಈಗ ಯಾರು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ? ನನ್ನ ಮಗ ಮಾಡ್ತಾ ಇದ್ದಾರೆ. ಅವನ ರೋಲ್ ಶತ್ರುಘ್ನ. ಓಕೆ. ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮ್. ಹೇಗೆ ಫೀಲ್ ಆಗ್ತಾ ಉಂಟು ನಿಮ್ಗೆ? ಎಕ್ಸೈಟ್ಮೆಂಟ್ ಅಲ್ಲ, ಹಾಗಾದ್ರೆ ಸ್ಟೇಜ್ ಎದುರು ಇರ್ತೀರಾ, ಇಲ್ಲಿಂದ ನೋಡ್ತೀರಾ ಪರ್ಫಾರ್ಮೆನ್ಸ್? ಇಲ್ಲಿಂದ ನೋಡ್ತೀರಾ? ಓಕೆ, ಆಲ್ ದ ಬೆಸ್ಟ್ ನಿಮಗೆ ಸರ್. ಯಾವ ರೋಲ್ ಮಾಡ್ತಿದ್ದೀರಿ? ಥ್ಯಾಂಕ್ ಯು. ನಾನು ವಸಿಷ್ಠ ರೋಲ್ ಮಾಡ್ತೀನಿ. ನಿಮ್ಮ ಹೆಸರು? ಭಾಸ್ಕರ್ ಸಾಲೆ ನೈಕಳ. ನಾವು ಮೀಟ್ ಆಗಿದ್ದೇವಲ್ಲ ಅಣ್ಣ. ಈ ವೇಷಭೂಷಣ ನಮ್ಮ ಫೇಸ್ ನೆನಪಾಗ್ತಾ ಇಲ್ಲ ಅಷ್ಟೇ. ಯಾವಾಗ ಅಡ್ವರ್ಟೈಸ್ ಕೂಡ ನೋಡಿದ್ರಾ? ಪ್ರಮೋಟ್ ಮಾಡಿದ್ದೀರಲ್ಲ. ಹೌದು. ಮುಂಡಸ್ ಕಟ್ಕೊಂಡು ಎಲ್ಲ ಮಾಡಿ. ಅದು ಏನಿಲ್ಲ, ಈ ವೇಷ ಹಾಕಿಕೊಂಡು ಇಷ್ಟು ಪ್ರಾಕ್ಟೀಸ್ ಮಾಡಿ, ಕಠಿಣ ಪರಿಶ್ರಮ ಮಾಡಿ ಇದಕ್ಕೆ ಒಂದು ನೀವು ಮಾಡ್ತಿದ್ದೆ. ಅದರ ಎದುರು ನಮ್ಗೆ ಏನಿಲ್ಲ. ನಿಜವಾಗಿ ಒಂದು ಪ್ರೌಡ್ ಮೂಮೆಂಟ್. ಆಲ್ ದ ವೆರಿ ಬೆಸ್ಟ್.
ಅಣ್ಣ ಹೆಂಚೋಲ್ಲಾರು ಒಂಜಿ ಪೂರ ಕಡೆ ಪ್ರಸಾದ ಪೂರ ಪಟ್ಟೊಂದುಲ್ಲಾರು ಇದು ನಮ್ಮ ದೇವರನ ಕೆಲಸ ನಮ್ಮ ಈ ಭೂಮಿಲಿ ಬರ್ತದೆ ಈ ಮರಳು ಭೂಮಿ ಬರ್ತದೆ ಈ ಪೊರ್ಲುದ ನಮ್ಮ ಬೇಲೆ ಮಂತಂದಲ್ಲ ಪಂಡಾಗ ನಮ್ಮ ದೇವರನ ಕೆಲಸ ಎಲ್ಲೆಲ್ಲಿ ಜೋಕ್ಲೇಟ್ ಬರ್ತದೆ ಈ 5 ವರ್ಷದ ಜೋಕ್ಲೇಟ್ ಬರ್ತದೆ 5 ವರ್ಷದ ಒಂಜಿ ಸೀನಿಯರ್ ಇರುತ್ತೆ ಎಲ್ಪ ವರ್ಷದ ಮುತ್ಸದ್ದಿ ಬಂದ ಸುವರ್ಣ ಮುತ್ಸದ್ದಿ ಬಂದಲ್ಲ ಆರು ಯುವಕೆ ಒಂದು ಪನ್ನೊಳ್ಳಿ ಆ ಅಡ್ಡೆ ಮುಟ್ಟ 5 ವರ್ಷದ 75 ವರ್ಷ ಮುಟ್ಟ ಒಂದು ಪಾತ್ರಧಾರಿ ಮಂತಂದಿಲ್ಲರು ಮುಕ್ಕಲಂಜಿ 1 ತಿಂಗಳದ 2 ತಿಂಗಳದ ಪ್ರಯತ್ನ ಆಗ್ತದೆ 1 ವರ್ಷದ ಪ್ರಯತ್ನ 4 ತಿಂಗಳತ್ತು 1 ವರ್ಷದ ಪ್ರಯತ್ನ ಅವೇನೆ ನಮ್ಮ ಆಯ್ಕೆ ಸಪೋರ್ಟ್ ಕೊಡಾತ್ರೆ ಖುಷಿ ನಮ್ಮ ಊರ್ದ ಗಂಡುಗಲೆ ಅಂದೆ ಬಂದ್ಪೇರು ಯಕ್ಷಗಾನ ಅಂತ ಅದು ಮೂಲ ನಮ್ಮ ಈ ಮಣ್ಣು ಮನ್ಪು ನಮ್ಮಲ್ಲ ಒಂದು ವಿಶೇಷ ದುಬೈದ ಅದು ದೇವರನ ಸೇವೆ ಪೂರ ಎಲ್ಲ ಒಟ್ಟಾದ ಮಂತಂದಲ್ಲಿ ಅವರಿಗೆ ನಮ್ಮ ಯಾಕಂದ್ರೆ ಈ ಮುಂದಿನ ಪೀಳಿಗೆಗೆ ಯಕ್ಷಗಾನ ಎಂತ ಅಂತ ತಿಳಿಸಿಕೊಳ್ಳುವುದು ನಮ್ಮ ಒಂದು ಕರ್ತವ್ಯ ಆಗಿದೆ. ಈಗ ನಮ್ಮ ಜನರೇಷನ್ಗೆ ಗೊತ್ತಾಯ್ತು ಯಕ್ಷಗಾನ ಎಂತ, ಅದರ ಕಲೆ ಅಂತ, ಅದರ ಪೌರಾಣಿಕವಾಗಿರುವಂತಹ ಕಥೆಗಳು, ಅದರ ದೃಷ್ಟಾಂತಗಳು ಅದು ಹೇಗಿರುತ್ತದೆ ನೆಕ್ಸ್ಟ್ ಜನರೇಷನ್ ಗೊತ್ತಿಲ್ಲ ಈಗಿನ ಜನರೇಷನ್ಗೆ. ಆಗ ನೆಕ್ಸ್ಟ್ ಬರುವಂಥ ಜನರೇಷನ್ಗೆ ಇಂಥ ಕಥೆಗಳನ್ನು ತೋರಿಸೋ ಮುಖಾಂತರ ಅವರನ್ನು ಅರ್ಥ ಮಾಡಿಕೊಂಡ್ರೆ ಅವರು ನೆಕ್ಸ್ಟ್ ಜನರೇಷನ್ ತಗೊಂಡು ಹೋಗ್ತಾರೆ. ಹಾಗೆ ಬಹಳ ಸಂತೋಷ ಆಗ್ತದೆ. ಹಾಗೆ ಇನ್ನೂ ಕೂಡ ಮುಂದೆ ಜನಗಳು ಬಂದು ಯಕ್ಷಗಾನವನ್ನು ನೋಡಬೇಕು, ಯಕ್ಷಗಾನದ ಒಂದು ನೋಡುವಂಥ ಜನಗಳು ಹೆಚ್ಚಾಗಬೇಕು, ಆಸಕ್ತರು ಹೆಚ್ಚಾಗಬೇಕು. ಧನ್ಯವಾದ. ಕೈಕೆ ಅದೊಂದೇ ನಮಗೆ ಬರುತ್ತೆ. ರತಿಶ್ರೀ ರತಿಕಾ ಓಕೆ ರಂಗ ಪ್ರವೇಶ ಫಸ್ಟ್ ಟೈಮ್ ಜೋಕ್ಲು ಏರಲ್ಲ ಫಸ್ಟ್ ಟೈಮ್ ಅಲ್ಲ ಫಸ್ಟ್ ಟೈಮ್ ಅಂದ ಆಲ್ ದ ವೆರಿ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಓಯೋ ಇದು ನಮ್ಮ ಸೋಹನ್ ಬಂಗೇರ, ನನ್ನ ಬೆಸ್ಟ್ ಫ್ರೆಂಡ್ ಊರಲ್ಲಿ ಇರೋದು. ಅವರ ಸ್ಪೆಷಲ್ ರಿಕ್ವೆಸ್ಟ್, ಅವರ ರಿಲೇಟಿವ್, ಅವರ ಅಕ್ಕನ ಮಗಳಲ್ಲ ನೀವು, ಸಾನ್ವಿ ಅಂತ ಹೇಳಿ. ಅವರು ಕನ್ನಡ ತುಳುವಲ್ಲಿ ಕಂಫರ್ಟ್ ಇದೆ. ತುಳುಡು ಎಂಚೊಲ್ಲಾರೆ ಆಂಡ ರೋಲ್ ಇರಲ್ಲ ದಾದ ರೋಲ್ ಅಂತೀನಿ. ಶ್ರೀಲಕ್ಷ್ಮಿ ನನ್ನ ಉಂಡ ನೆಕ್ಸ್ಟ್ ಸೀತಾ ಕಲ್ಯಾಣ ಸೀತನ ಪಾತ್ರ ಉಂಟು. ಮೇನ್ ರೋಲ್ ಸೀತೆನ ರೋಲ್ ಬಂತಂದು ಆಲ್ ದ ವೆರಿ ಬೆಸ್ಟ್. 5 ವರ್ಷ ಹಿಡಿದಿರಲ್ಲ ನಿಮಗೆ? ಯಾನೈತಂಜಿ 2.5 ವರ್ಷ ಅಂಡ್ ಆಟ ಸೇರಿದು ಎಂಚಿನ ಒಂಜೆ ಇಂಟ್ರೆಸ್ಟ್ ಬರ್ತಂದೆ ಈ ಯಕ್ಷಗಾನ. ಎಂಕ್ ಪಂಡ ಡ್ಯಾನ್ಸ್ ಮಸ್ತ್ ಇಂಟ್ರೆಸ್ಟ್ ಅಂಚ ಪೊಪ್ಪ ಪಂಡೇರು ಒಂಜಿ ಯಕ್ಷಗಾನ ಬಂದ ಒಂಜಿ ಕಲೆ ಉಂಡು ಐಕ್ ಸೇರ್ಲ ಅಂಚಾದ ಸೇರಿ ಬೊಕ ಅವೇ ನಮಗ್ ಸೇರ್ದುಕ್ಕ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು. ಮಾಮು ದಾದನ ಪಂಡ ಇರ್ತದೆ ಬನ್ನಿ. ಥ್ಯಾಂಕ್ ಯು ಇಂಟ್ರೊಡ್ಯೂಸ್ ಮಂತನೆ. So and this is for you. All the best. Have next one. Sita Mate role in the car patto ankle Okay, thank you. ಏನು ಪ್ರಿಷಾ ಕ್ಯೂಟಿ ಪೈ ಪ್ರಿಷಾ ಏನ್ ರೋಲ್? ಕ್ಯೂಟ್ ಪ್ರಿಷಾ ಯಾವ ರೋಲ್ ಮಾಡ್ತಿದ್ದೀರಿ? ವಿಚ್ ರೋಲ್? ರಾಮ, ಕೃಷ್ಣ, ಸೀತಾ, ಶತ್ರುಘ್ನ ಮಾಡ್ತಿದ್ದೀರಾ? ಆಲ್ ದ ವೆರಿ ಬೆಸ್ಟ್. ಓಕೆ, ಹೈಫೈ ಒಂದು ಕೊಡಿ. ಯೇ ಫ್ಲೈಯಿಂಗ್ ಕಿಸ್ ಕೊಡಿ. ಯೇ ನಿಮ್ಮ ಹೆಸರಮ್ಮ? ಪ್ರಿಯಾಂಕ ಅಂತ ಹೇಳಿ. ತುಂಬಾ ಖುಷಿ ಆಗ್ತಾ ಉಂಟು. ಅಂದ ಓವರ್ ರೋಲ್ ಮಂತೊಂದುಲ್ಲಾರೆ ಯಾನ್ ಲಕ್ಷ್ಮಣ ಬಕ್ಕ ವಾನರ ಮಂತ ರೆಡ್ ರೋಲ್ ಇಂಕ ಒಂಜಿ ರೋಲ್ ನೆನ್ಪು ನಂಗೆ ಕೊಡಿ. ರೆಡ್ ರೋಲ್ ಮಂತೊಂಡ. ಆಲ್ ದ ವೆರಿ ಬೆಸ್ಟ್. ಫಸ್ಟ್ ಟೈಮ್ ಅಂತೊಂದಾರ ಇದು? ಸೆಕೆಂಡ್ ಟೈಮ್. ಎಂಚಿರಿಗೆ ಇಂಟ್ರೆಸ್ಟ್ ಬರ್ತದೆ ಏನ್ ಸಪೋರ್ಟ್ ಮಾಡ್ಬೇಕು? ಪಪ್ಪನ ಅಮ್ಮನ? ಸರಿ ಸತ್ಯ ಬಂದು 3 ಪಪ್ಪನ ಬೊಕ ಅಮ್ಮ ಪಾಪ ಕಿಚನ್ ಬೊಕ ಇಲ್ಲಡ್ ಪೂರ ಬೇಲೆ ಮಾಡ್ಬೇಕು ಇಂಚ ಸಪೋರ್ಟ್ ಮಾಡ್ಕೊಳ್ಳಿ ಅದೇ. ಸೊ ಗ್ರೇಟ್ ಅವ ಇಂಕ್ಲು ಪೂರ ಪ್ರೌಡ್ ಮೂಮೆಂಟ್. ಆಲ್ ದ ವೆರಿ ಬೆಸ್ಟ್. ಎಡ್ಡೆ ಮಾಡ್ಕೊಳ್ಳಿ ಇಂಚಲ್ಲಿ ಸ್ಮೈಲ್ ಮಾಡ್ದಲ್ಲ. ತುಂಬಾ ಹೆಮ್ಮೆ ಆಗ್ತಾ ಇದೆ. ನಮ್ಮ ಮಗಳು ಇಲ್ಲಿ ಯಕ್ಷಗಾನದಲ್ಲಿ ಪಾಠ ಮಾಡ್ತಾ ಇದ್ದಾಳೆ. ಕುಡಂಜಿ ಬಾಲ್ಯ ಉಂಡು ಮೂಲ ಇಂಚಿನ ಪುದರಿರ್ನ ಅಥರ್ವ ದಾದ ರೋಲ್ ಮಂತೊಲ್ಲಾರು. ದಾದ ರೋಲ್ ಇತ್ತೆ ರಾಮ ಕಾರ್ಬತ್ತೆ ರಾಮದೇವರು ಗ್ರೇಟ್. ಇದೀಗ ಮೇನ್ ರೋಲ್ ತಿಕ್ಕುದುಂಡಪ್ಪಾಗ. ಕಂಗ್ರಾಚುಲೇಷನ್. ಓಕೆ, ಯಾ ಪೈರಿಗೆ ಎಂಟ್ರಿ ಇತ್ತೇನಾ? ಲೇಟ್ ಉಂಡ ಬೊಕ್ಕನ ಪೌಲೇರ ಮೂಲು ಅಣ್ಣ ಫಸ್ಟ್ ಇಂಚ ಒಂದು ಖುಷಿ ಆವಂದ್ರಿ. ಫಸ್ಟ್ ಟೈಮ್ ಆತ ಎತ್ತು ಇಜ್ಜಿ 3 ವರ್ಷ ಹಿಡ್ದಕ ಮಂತವನ್ಲೆ ಒಂದಲ್ಲ ಆಲ್ಮೋಸ್ಟ್ ಎತ್ತು ಸಲ ರಂಗ ಪ್ರವೇಶ ಅಂದು ಇಜ್ಜಿ ಜಾಸ್ತಿ ಆಂಡೆ. ಬಟ್ ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರ ಒಂದು 3ನೇ ವರ್ಷ ಬಟ್ ಬೇತೆಯಲ್ಲಿ ಒಂದೆಟ್ಟು ಮಲ್ತೊಂದಿರ ಶೇಖರ್ ಸರ್ನ ಬೊಕ ಶರತ್ ಸರ್ನ ಶಿಷ್ಯೆ ಖುಷಿ ಆಪುಂಡು. ಶೈಲಜಾ ಇದು ಇನ್ನ ಮಗನ ಪುದರ್ ಸಾನ್ವಿ. ಇದು 2 ಸಾನ್ವಿ ಒಂದು ಕನ್ಫ್ಯೂಷನ್ ಇತ್ತು ಕಡೆ. ರೋಲ್ ಅಂತಲ್ಲ ಫಸ್ಟ್ ಪೂರ್ವ ರಂಗಡ್ ಬಾಲಗೋಪಾಲ
ಬೊಕ್ಕ ದೇವೇಂದ್ರ ಬಲ ಐದು ಬೊಕ್ಕ ಲಕ್ಷ್ಮಣ ಐದು ಬೊಕ್ಕ ವಾನರ. ಹೆಂಚಿನ 5 ರೋಲ್ ಮಾಡ್ತಿದ್ದಾರಲ್ಲ, 5 ರೋಲ್ ಕಷ್ಟ ಆಗುದಿಲ್ಲ ನಿಮ್ಗೆ? ಈಸಿಯಾ? ಎಲ್ಲ ನೆನಪಿದೆಯಾ? ಗ್ರೇಟ್. ಹೇಗೆ ಇಂಟ್ರೆಸ್ಟ್ ಬಂತ ಯಕ್ಷಗಾನದ್ದು? ಮೊದಲು ನನ್ನ ಅಮ್ಮ ಹಾಕಿದ್ದಾರೆ ಮತ್ತೆ ಇಂಟ್ರೆಸ್ಟ್ ಬಂತು. ಅಮ್ಮ ಆಗಿದ್ದೀರಾ? ನೀವು ಹೇಳಲೇ ಇಲ್ಲ ಅದು ವಿಷಯ. ನಾನು ಫಸ್ಟ್ ಹಾಕಿದ್ದೆ, ಈಗ ಅವಳೇ ಮಾಡ್ತಾಳೆ. ಹೌದಾ? ರಾಮದೇವರನ ಫ್ಯಾಮಿಲಿ ಉಂಟು ಮೂರು. ಯಾರು ನಿಮ್ಮ ಹೆಸರು? ಶ್ರದ್ಧಾ. ನೀವು ಯಾರು? ರಾಮದೇವರದ್ದು ಯಾರು? ಚಿಕ್ಕಮ್ಮ. ನೀವು? ಅಮ್ಮ. ಆಗ ಅಪ್ಪನ ಹತ್ರ ಮಾತ್ರ ಮಾಡಿದ್ ನಾನು. ಗ್ರೇಟ್. ನೀವು? ಅತ್ತೆಯ? ಸೊ ನಿಮ್ಮ ಫ್ಯಾಮಿಲಿ ರಾಮದೇವರು. ಇದು ಯಾರು? ಲಕ್ಷ್ಮಣ. ಯಾರು? ಇಲ್ಲ, ಬಲೆ ಬಲೆ ಬಲೆ. ಚಿಕ್ಕ ರಾಮವ ಇದು ಸೆಕೆಂಡ್ ರಾಮ. ಸೊ 2 ರಾಮದೇವರನ್ನ ಆಶೀರ್ವಾದ ತಕೊಳ್ಳುವ ನಾವು. ಹೇಗೆ ಆಗ್ತಾ ಉಂಟು ಮಗು ಪಾರ್ಟಿಸಿಪೇಟ್ ಮಾಡಿದ್ದು ನೋಡಿ? ತುಂಬಾ ಖುಷಿ ಆಗ್ತಾ ಉಂಟು. ಗ್ರೇಟ್. ಥರ್ಡ್ ಟೈಮ್ ಇದು. ಗ್ರೇಟ್. ಎಂಚಿನ ಪುದರ್ ಏನ? ವಿವಾನ್. ಏರ್ ಪೇರೆಂಟ್ಸ್ ಉಳ್ಳೇರ ಅವಳು? ಆಡಿಯನ್ಸ್ ಉಳ್ಳೇರ? 3 ರೋಲ್ ಮಂತೊಂದುಲ್ಲಾರ? ಭರತ. ಓಕೆ, ಗ್ರೇಟ್. ಓಕೆ, ಏನ ಪುದರ್? ತನೀಶ್. 3 ರೋಲ್ ಮಂತೊಂದುಲ್ಲಾರ? ಏನ್ ತಕ್ಷ ಪೂರ್ವರಂಗ ಬೊಕ ದೇವತೆಗಳುಡುಲ್ಲ. ಮೂಜಿ ರೋಲು. ಬೊಕ ಬರತ್ತೆ. ಓಕೆ. ಎಷ್ಟು ವರ್ಷದ ಯಕ್ಷಗಾನ ಮಂತೊಂದುಲ್ಲಾರ? ಏನ್ 1 ವರ್ಷದ? ಈಗ ಎಷ್ಟು ವರ್ಷ ಉಂಡು? ಎಂಕ 14. ಓ ಗ್ರೇಟ್. 1 ವರ್ಷದ ಎಲ್ಲ ಪ್ರಾಯದ ಇಂಟ್ರೆಸ್ಟ್ ಬರ್ತೇನೆ ಬಾಲಿ ಯಕ್ಷಗಾನದ ಇಂಟ್ರೆಸ್ಟ್. ರೋಲ್ ಮಂತಾರ ಪಾತ್ರ ಮಂತಾರ ಊರುಡು ಮಂತ ಸ್ಕೂಲ್. ಪ್ರಕಾಶ್. ಅಮ್ಮ ದಿವ್ಯಾ. ಪ್ರಿಯಾ. ಇದು ಯಾವ ರೋಲು? ಅಹಲ್ಯದ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಅಲ್ಲ? ಹೌದಾ? ಕಂಗ್ರ್ಯಾಚುಲೇಷನ್ಸ್. ಹಾಗಾದ್ರೆ ನಿಮ್ದು ರಂಗ ಪ್ರವೇಶ ಇವತ್ತು ಹಾಗಾದ್ರೆ? ಸರ್, ಸುವರ್ಣ ಪ್ರತಿಷ್ಠಾನ ಕರ್ನೀರೆ. ನಮ್ದು ಏಜ್ 70+ ಏಜ್. 2 ರೋಲ್ ಮಾಡ್ತಿದ್ದಾರೆ. ನಮಗೆ ಒಂದು ರೋಲ್ ಅದು ನೆನೆಸುವಾಗಲೇ ಹೆದರಿಕೆ ಆಗ್ತದೆ. ಪಾಯಸವನ್ನು ಸ್ವರ್ಣ ಕುಂಭದಲ್ಲಿ ಶೇಖರಿಸಿ ದೇವತೆಗಳ ಫಲವಾಗಿ ನಿಮಗೆ ಈ ಸಲುವಾಗಿ ಬಂದಿದ್ದೇನೆ. ಅಂದ್ರೆ ಈ 70+ ಬಿಡಿ, ಒಂದು 50-60 ಆಗೋಗ್ಲಿ ನಾವೊಂದು ರಿಟೈರ್ಮೆಂಟ್ ಆಗಿ ರೆಸ್ಟ್ ಮಾಡುವ ಆಲೋಚನೆ ಮಾಡುವಾಗ 70+ ಈ ಒಂದು ಸ್ವಲ್ಪ ಪ್ರೆಷರ್ ಟೈಪ್ ಅಂದ್ರೆ ಇದು ನೆನಪಿರ್ಬೇಕು. ವೇಷಭೂಷಣ ಹಾಕಿ ನಮ್ಗೆ ದೇವರ ದಯೆ ಇದೆ, ಹಾಗಾಗಿ ಇದೆಲ್ಲ ನಮ್ಮಿಂದ ಕೆಲಸವಾಗ್ತಾ ಇದೆ. ಹೆಸರು ಹೇಳಿ ನಿಮ್ಗೆ? ನನ್ನ ಹೆಸರು ಸುಕನ್ಯಾ ಅಂತ ಹೇಳಿ. ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾರ ಹೆಸರು? ಅನನ್ಯ ವೇದವ್ಯಾಸ ಮತ್ತು ಶರಣ್ಯ ವೇದವ್ಯಾಸ. ಇವಳು ಶರಣ್ಯ ವೇದವ್ಯಾಸ. ಶರಣ್ಯ. ಹೇಗೆ ಯಾವ ಪಾರ್ಟ್ ಮಾಡ್ತಿದ್ದೀರಿ? ಲಕ್ಷ್ಮಣ ಮತ್ತೆ ಶತಬಲಿ ವಾನರದಲ್ಲಿ. 2 ರೋಲ್ ಮಾಡ್ತೀರಿ. ಆಯ್ತಾ ರೋಲ್? ಒಂದು ಆಯ್ತು. ಸೆಕೆಂಡ್. ಆಲ್ ದ ವೆರಿ ಬೆಸ್ಟ್. ಮತ್ತೆ ಹೇಗೆ ಸಪೋರ್ಟ್ ಸಿಗ್ತಾ ಉಂಟು ಪೇರೆಂಟ್ಸ್? ನೋಡಿ, ಸ್ಮೈಲ್ ನೋಡಿ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಉಂಟು ಅವರಿಗೆ. ತುಂಬಾ ಸಪೋರ್ಟ್ ಉಂಟು. ಮತ್ತೆ ಗುರುಗಳು ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಷ್ಟು ವರ್ಷ ಆಯ್ತು ಪಾರ್ಟಿಸಿಪೇಟ್ ಮಾಡಿ? 2 ವರ್ಷ. 2 ವರ್ಷ. ಹಾ ಸರ್, ತುಂಬಾ ಖುಷಿ. ಪ್ರೌಡ್ ಮೂಮೆಂಟ್ ನಿಮಗೆ? ಪ್ರೌಡ್ ಮೂಮೆಂಟ್. ಮಕ್ಕಳು, ಈ ಟೀಮ್ದು ಮಕ್ಕಳು ನಮ್ಮ ಟೀಮಲ್ಲಿ ಎಲ್ಲರೂ ಕನ್ನಡ ಯಾರಿಗೂ ಬರೋದಿಲ್ಲ. ಕನ್ನಡ, ಇಂಗ್ಲಿಷ್ ಕನ್ನಡ. ಹೌದೌದು. ಎಲ್ಲರೂ ಪಾರ್ಟಿಸಿಪೇಟ್. ಇರಬಹುದಾರೆ? ಯಶಸ್ವಿ. 8 ವರ್ಷದ ಯಕ್ಷಗಾನದ? ಆಲ್ಮೋಸ್ಟ್ 9 years. ನೆಕ್ಸ್ಟ್ ಇಯರ್ 10 ಆಗ್ಬೋದು. ಇವರು ಸಹ ಒಂದು ದಿಗಿನ ವೀರರು ನಮ್ದು ಯಕ್ಷಗಾನ ಅಭ್ಯಾಸ ಕೇಂದ್ರ ಅದು. ಸೊ ಹೇಗೆ ಕನೆಕ್ಷನ್ ಬಂತು ಈ ಒಂದು ಯಕ್ಷಗಾನಕ್ಕೆ? ಊರಲ್ಲಿ ಏನಾದ್ರು ಮಾಡಿದ್ರಲ್ಲ? ಇಲ್ಲೇ ಮಾಡಿ ಸರ್ ಇನ್ಸ್ಪೈರ್ ಮಾಡ್ತೆ ಶರತ್ ಅಣ್ಣಗ ತೂತು ಕಲ್ತ. ಗ್ರೇಟ್. ನಮ್ಮ ಒಂದು ಯಾನ್ ತೂಯಿನ ಪಕ್ಕ ಎಲ್ಲೆಲ್ಲ ಜೋಕ್ಲೆಲ್ಲ ಮೇರೆ ಒಂದು ಅಮ್ಮಲಕ ತೂಪಾರು ಈತ ಎಲ್ಲೇ ಪ್ರಾಯಡ್ ಅವಳಿ ಎಂಕಲ್ ಪೂರ ಫ್ಯಾಮಿಲಿ ಬ್ರದರ್ಸ್ ಸಿಸ್ಟರ್ಸ್ ಲೆಕ್ಕನೆಲ್ಲರು. ಸೊ ಅವು ಎಂಕಲ್ ಒಂದೇ ಉಪ್ಪುಂಡು. ನನ್ನ ತೀರ್ನ ಎಡ್ಡೆಡ್ ರೋಲ್ಸ್ ಬರಾಡು ಈರ್ಲ ಒಂಜಿ ನಮ್ಮ ಎಂಚಿನ ಮನ್ಪರ ಶೇಖರ್ ಶೆಟ್ಟಿಗಲ್ಲ ಕಾರಣ ಡ್ರೀಮ್ ಉಂಡು ಶರತ್ ಅಣ್ಣ ತೂದು ನಿಂಗೆ ಫೀಲ್ ಆದಿದ್ದು ಐಕೆ ಅವು ಪಂಡಿನಿ ಸಂಚಿನ ಡ್ರೀಮ್ ಫುಲ್ಫಿಲ್ ಆವಡ ನೆಕ್ಲ ವಿಶ್ ಮಾಡ್ತಾನಲ್ಲ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಒಂದು ವಾಲಂಟಿಯರ್ಸ್ ಏತೊಂದು ಪುಣ್ಯದ ಕೆಲಸ ಪೂರ ಪಾರ್ಟಿಸಿಪೆಂಟ್ ಪೂರ ಚಾ ಕೊರೊಂದುಲ್ಲ ಎಂಕ್ಲಿಗೆಲ್ಲ ಥ್ಯಾಂಕ್ಸ್ ಅಣ್ಣ. ಬಿರುಗುಡ್ಲ ದುಬೈ ಟೀಮ್ ಲೆಕ್ಕ ಎಂಕಲು ಎಂಗೆಲ್ಲ ಸಹಕಾರ ಮಲ್ತಂದಲ್ಲ. ಗ್ರೇಟ್ ಗ್ರೇಟ್ ಮಸ್ತ್ ಖುಷಿ ಆಪಣ. ಥ್ಯಾಂಕ್ ಯು ಸೋ ಮಚ್. ಚರಣ್ ರಾಜ್ ವಾರ ರೋಲ್ ಮಂತಲ್ಲ ಯಾನ್ ಕರಾಸುರ ಒಂದೇ ರೋಲ್ ಮಸ್ತ್ ಜನ ತೂನು ರಡ್ಡು ಮೂಜಿ ನನಂಜಿ ವಾಲಿ ಉಂಡು 2 ರೋಲ್ ಮಾಡಲ್ಲ. 8 ವರ್ಷದ ಯಕ್ಷಗಾನ ಇಚ್ಚಿ ಯಾನ್ ಜಸ್ಟ್ 1 year ಅಂಡ 2 years ಅಂಡ ವೇಷ 2 years ಇಂದು ರಡ್ಡನೆ ನಾನು ಸನ್ಯಾಸಿ.
ನಿಮ್ಮ ಹೆಸರು? ಹರಿಕಿಶನ್. ಹರಿಕಿಶನ್. ಎಷ್ಟು ವರ್ಷದಿಂದ? ನಾನು 3 ವರ್ಷ ಆಯ್ತು. 3 ವರ್ಷ. ಹೇಗೆ ಅನಿಸ್ತಾ ಉಂಟು ಯಕ್ಷಗಾನ ತುಂಬಾ ಅಭ್ಯಾಸ? ಖುಷಿ ಆಗ್ತುಂಟು, ಯಾಕಂದ್ರೆ ಒಂದು ಯಕ್ಷಗಾನ ಕಲೆ ಅಂದ್ರೆ ಅದೊಂದು ದೊಡ್ಡ ಕಲೆ. ಅದ್ರಲ್ಲಿ ನನಗೊಂದು ಭಾಗ್ಯ, ನಂದೊಂದು ಪಾಠ ಮಾಡಿದೆ. ಹೌದೌದು. ಅದು ಶೇಖರ್ ಸರ್ನ ದಯೆಯಿಂದ ನಾನು ಲಾಸ್ಟ್ ಇಯರ್ ಕೂಡ ಒಂದು ವೇಷ ಮಾಡಿದ್ದೀನಿ, 3 ವೇಷ. ಈ ಸಲ ಒಂದು 3 ವೇಷ ಇದೆ ನನಗೆ. ಯಾವ ರೋಲ್ ಮಾಡ್ತಿದ್ದೀರಿ? ಈಗ ತ್ರಿಶಿರ ಒಂದಾಯ್ತು. ಈಗ ಇನ್ನೊಂದು ಸೆಕೆಂಡ್. ನಿಮ್ಮ ಹೆಸರು? ಸೀತಾರಾಮ್ ಶೆಟ್ಟಿ. ಸೀತಾರಾಮ್ ಶೆಟ್ಟಿ. ಎಷ್ಟು ವರ್ಷದಿಂದ ಇದ್ದೀರಿ? ನಾನೊಂದು 14 ವರ್ಷ ಆಯ್ತು. ಹೌದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಶ್ರೀಶಾ. ಶ್ರೀಶಾ. ಅಮೃತ. ಅಮೃತ. ನೀವು ಮಾಡಿದ್ದೀರಾ ಯಕ್ಷಗಾನ? ಇಲ್ಲ, ಸಪೋರ್ಟ್ ಮಾತ್ರ. ಎಷ್ಟು ವರ್ಷದಿಂದ? 14 ವರ್ಷ. ಅವಳಿಗೆ ಪ್ರಾಯ ಅಲ್ಲಲ್ಲ, ಎಷ್ಟು ವರ್ಷದಿಂದ ಯಕ್ಷಗಾನ? 4. ಯಾರು ಸಪೋರ್ಟ್ ನಿಮಗೆ? ಅಮ್ಮವ ಅಪ್ಪ? ಇಬ್ರು ಸಪೋರ್ಟ್ ಮಾಡ್ತೀರಾ? ಓಕೆ. ಈಗ ಯಾವ ರೋಲ್ ಮಾಡ್ತಿದ್ದೀರಿ ಇವತ್ತು? ಲಕ್ಷ್ಮಣ ರೋಲ್. ಜಟಾಯು ರೋಲು. ಗೆಟಪ್ ಅಲ್ಲಿ ಗೊತ್ತಾ? ನಿಮ್ಮ ಹೆಸರು? ನೀಲೇಶ್ ಶೆಟ್ಟಿ. ಖುಷಿ ಅಂಡ್ ಮಸ್ತ್ ಖುಷಿ ಅಂಡ್ ಮಸ್ತ್ ಪ್ರಾಕ್ಟೀಸ್ ಮಾಡ್ಕೊಂಡಿತ್ತ ಮಸ್ತ್ ಖುಷಿ ಅಂಡಿತ್ತೆ ಎಡ್ಡೆ ರೋಲ್ ಸಿಕ್ಕಿತ್ತು ಅಂದ್ರೆ ನನ್ನ ರೋಲ್ ಉಂಟು ಅಂಗದ ಒಂಜಿ ರೋಲ್ ಉಂಟತ್ತೆ. ಗ್ರೇಟ್. ಎಷ್ಟು ವರ್ಷ ಇರೋದಿಲ್ಲ ಯಕ್ಷಗಾನ ಅಭ್ಯಾಸ? ಯಾನಿತ್ತೆ 5 ವರ್ಷ ಹಾಕೊಂಡು. 5 ವರ್ಷ. ಈಗ ನಮ್ಮೊಟ್ಟಿಗಿದ್ದಾರೆ ಸಾಕ್ಷಾತ್ ಶ್ರೀರಾಮ ಮತ್ತೆ ಸೀತಾಮಾತೆ. ನಿಮ್ಮ ಹೆಸರು? ನಾನು ಬಾಲಕೃಷ್ಣ ಟಿ ಶೆಟ್ಟಿಗಾರ್. ಬಾಲಕೃಷ್ಣ ಟಿ ಶೆಟ್ಟಿಗಾರ್. ನಿನ್ನ ಮಡದಿಯನ್ನು ಕದ್ದೊಯ್ದಂಥ ವಾಲಿಯನ್ನು ವಧಿಸಿ ಅವನಿಗೆ ಮೋಕ್ಷವನ್ನೇ ಇಟ್ಟಿದ್ದೇವೆ. ಇದು ನಾವು ಮೊದಲಿಂದ ಮಾಡ್ತಾ ಇದ್ದೇವೆ. ನಮ್ಮ ಅಪ್ಪ ಮೊದಲಾಗಿ ನಮಗೆ ಕಲಿಸಿದ್ದು ಅವರೇ ಮೊದಲ. ನಾವು ಸಣ್ಣದಿರುವಾಗಲೇ ಯಕ್ಷಗಾನ ಮಾಡ್ತಾ ಇದ್ದೇವೆ. ಅಪ್ಪನ ಜಮದಗ್ನಿ ಆದರೆ ನಾವು ಅವರ ಮಕ್ಕಳ ವೇಷವನ್ನು ಮಾಡ್ತಾ ಇದ್ದಾರೆ. ಹೇಗೆ ಇತ್ತು ಪರ್ಫಾರ್ಮೆನ್ಸ್? ನಾವು ನೋಡಿದೆ, ತುಂಬಾ ಖುಷಿ ಆಯ್ತು. ಫಸ್ಟ್ ಪರ್ಫಾರ್ಮೆನ್ಸ್ ಆಕ್ಚುಲಿ. ಫಸ್ಟ್ ಪರ್ಫಾರ್ಮೆನ್ಸ್. ಹೌದು, ಹಾಗೆ ಹೇಳಿ. ನಿಮ್ಮ ಹೆಸರು? ಇನ್ನೊಮ್ಮೆ ರಾಮ. ಪವಿತ್ರ ಅಂತ ಹೇಳಿ. ಹೆಸರು ಅರುಂಧತಿ ಅಂತ. ಅರುಂಧತಿ. ಯಾವ ರೋಲ್ ಮಾಡ್ತಿದ್ದೀರಿ ಇವತ್ತು? ನಾನು ಬ್ರಹ್ಮ ಮಾಡಿದೆ, ಈಗ ವಿಭೀಷಣದಲ್ಲಿ. ವಿಭೀಷಣ. ನಿಮ್ಮ ಮಕ್ಕಳು? ನನ್ನ ಮಗಳು ಮಾಯಾ ಸುರ್ಪನಕಿ ಮಾಡಿ. ಹೌದೌದು. ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸ್? ಅದೇ ಒಳ್ಳೆಯದೇ. ಎಷ್ಟು ವರ್ಷದಿಂದ? ಇದು 3ನೇ ವೇಷ ಅಂತ. 3 ವರ್ಷ ಆಯ್ತಾ. ತುಂಬಾ ಒಳ್ಳೆ ಗೆಟಪ್, ಒಳ್ಳೆ ಮೇಕಪ್. ಯಾವ ರೋಲ್ ಮಾಡ್ತಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ನಾನು ಸುಗ್ರೀವನ ರೋಲ್ ಮಾಡ್ತಾ ಇದ್ದೇನೆ ಇವತ್ತು. She is my daughter. I'm very proud. ಮಗಳು. Same time I feel sad also. ನಂದು ಗ್ರ್ಯಾಂಡ್ ಸನ್ನಿಗೆ ಮಮ್ಮಿದು ಮೇಕಪ್ ನೋಡ್ಲಿಕ್ಕಿತ್ತು, ಬಟ್ ಬಿಫೋರ್ ದಟ್ he went home. ಹೌದಾ? That I feel. ಸುಗ್ರೀವ ಯುದ್ಧ ಏನಾದ್ರೂ ಇದೆ ಇಲ್ಲಿ? ನಮ್ಮೊಟ್ಟಿಗೆ ಇದ್ದೀರಾ? ಇದ್ದೀರಾ? ಇಲ್ಲೇ ರೋಷದಲ್ಲಿ ಇದ್ದಾರೆ ಸುಗ್ರೀವ. ಹಾಗಾದ್ರೆ ಸ್ಟೇಜ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ತುಂಬಾ ಎಕ್ಸೈಟೆಡ್. ಆಲ್ ದ ವೆರಿ ಬೆಸ್ಟ್. ಇನ್ನಷ್ಟು ನಮ್ಮನ್ನು ಇನ್ಸ್ಪೈರ್ ಮಾಡ್ತಾ ಇರಿ ನೀವು. You guys are a blessing really. ನಮ್ಗೆ ಬ್ಲೆಸ್ಸಿಂಗ್. ರೋಲ್ ಮಾಡ್ತಿದ್ದೀರಿ ಗಿರೀಶಣ್ಣ ನೀವು? ಇಲ್ಲಿ ನಮ್ದು ಕುಂಭಕರ್ಣನ ಮಕ್ಕಳಾದ ಕುಂಭ ನಿಕುಂಭ ಅಂತ ಪಾತ್ರ, ಖಳನಾಯಕನ ಪಾತ್ರ, ಅಂದ್ರೆ ರಕ್ಕಸನ ಪಾತ್ರ. ರಾಮಾಯಣದಲ್ಲಿ ಬರುವಂತ ಒಂದು ಪಾತ್ರ. ಈ ಪಾತ್ರ ನಾನು ಮತ್ತೆ ಕೃಷ್ಣ ಪ್ರಸಾದ ರಾವ್ ಇಬ್ರು ಮಾಡ್ತಿದ್ದೇವೆ. ನಾವು ಜೊತೆ ವೇಷವಾಗಿ ಮಾಡ್ತಾ ಇದ್ದೇವೆ. ರಾವಣನಲ್ಲಿಗೆ ಹೋಗ್ಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಒಳಗೆ ವಧೆ ಆಗ್ತದೆ, ಪ್ರವೇಶ ಆಗ್ತದೆ, ಅದರೊಟ್ಟಿಗೆ ಆಗ್ತದೆ. ಒಳ್ಳೆಯ ಒಂದು ಪ್ರಸಂಗ ಆಯ್ದುಕೊಂಡದ್ದು ದಾಶರಥಿ ದರ್ಶನ ಅಂತ. ದಾಶರಥಿ ದರ್ಶನ ರಾಮಾಯಣ ಸಂಪೂರ್ಣವಾಗಿ ರಾಮ ಜನನದಿಂದ ಹಿಡಿದು ರಾಮನ ವನವಾಸ, ಅಯೋಧ್ಯ ಪಟ್ಟಾಭಿಷೇಕ, ನಂತರದಲ್ಲಿ ರಾಮನ ನಿರ್ಯಾಣ ಎಲ್ಲವೂ ಕೂಡ ಈ ಮುಖ್ಯವಾಗಿ ಒಂದೇ ಪ್ರಸಂಗದಲ್ಲಿ ಕೊನೆಯವರೆಗೂ ಮೂಡಿರುವಂತದ್ದು. ವಿಶೇಷವಾಗಿ ನಮ್ಮ ಯಕ್ಷಗಾನ ಅಭ್ಯಾಸ ಕೇಂದ್ರದ ಎಲ್ಲಾ ವಿದ್ಯಾರ್ಥಿಗಳು 3 ರಿಂದ 4 ವೇಷ ಮಾಡ್ತಿದ್ದಾರೆ. ದಾಖಲೆ ಅಂತ ಹೇಳಬೇಕು ಇದನ್ನು. ಯಾಕಂದ್ರೆ 127 ವೇಷಗಳು, ವಿವಿಧ ವೇಷಗಳು, ವೇಷದಲ್ಲಿ ವೈವಿಧ್ಯತೆಗಳು, ಒಂದಕ್ಕಿಂತ ಒಂದು ವೇಷ ವಿಭಿನ್ನತೆ, ವೈವಿಧ್ಯಮಯ. ಕೃಷ್ಣ ಪ್ರಸಾದ ರಾವ್ ಫೇಮಸ್ ಭಾಗವತಿಗರು. ಅವರ ಭಾಗವತಿಗೆ ಸ್ಟಾರ್ಟ್ ಆದದ್ದು ಇವತ್ತು. ಈಗ ವೇಷಭೂಷಣ ಹಾಕಿ ರಂಗಪ್ರವೇಶ ಆಗ್ತಾ ಉಂಟು. ಆಲ್ ದ ವೆರಿ ಬೆಸ್ಟ್ ಕೃಷ್ಣ. ಯಾವ ರೋಲ್ ಮಾಡ್ತಿದ್ದೀರಿ? ನಾನು ಕುಂಭರಲ್ಲಿ ರೋಲ್ ಮಾಡ್ತಾ ಇದ್ದೇನೆ. ಅದೇ ನೀವು ನೋಡಿದಾಗೆ ಭಾಗವತಿಗೆ ಮಾಡಿದೆ, ಈಗ ವೇಷ ಸಹ ಮಾಡ್ತಾ ಇದ್ದೇನೆ. ತುಂಬ ವರ್ಷದಿಂದ ಯಕ್ಷಗಾನ ಕಾರ್ಯಕ್ರಮ ಎಲ್ಲ ನಡೀತಾ ಉಂಟು, ನೀವು ನೋಡ್ತಾ ಇದ್ದೀರಾ. ಅಷ್ಟು ವರ್ಷಗಳಿಂದ ನಾನು ಇವರ ಸಂಘದ ಜೊತೆ ಹಿಮ್ಮೇಳ ವಾದಕನಾಗಿ ವೇಷಧಾರಿಯಾಗಿದ್ದೇನೆ. ಎಲ್ಲರ ಸಪೋರ್ಟಿಂದಾಗಿ ನಾವು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಾ ಬರ್ತಾ ಇದ್ದೇವೆ. ನಿಮ್ಮೆಲ್ಲರ ಸಪೋರ್ಟಿಂದ, ಮೀಡಿಯಾದಿಂದ ಎಲ್ಲರಿಗೂ ಧನ್ಯವಾದ. ಜೀವನ್ ಕ್ರಾಸ್. ಜೀವನ್ ಏನು? ಜೀವನ್ ಕ್ರಾಸ್ಟ.
ನೋಡಿ ಲಾಸ್ಟ್ ಟೈಮ್ ನನಗೆ ಸಾರಿ ವೇಷಭೂಷಣ ಆಗಿ ನೆನಪಾಗ್ತಿರಲಿಲ್ಲ, ಬಟ್ ಒಂದು ಲಾಸ್ಟ್ ಟೈಮ್ ನಮಗೆ ಒಂದು ನಿಜವಾಗಿ ಒಂದು ಪ್ರೌಡ್ ಬರೋ ಮೂಮೆಂಟ್. ನಾವು ನಿಮ್ಮ ಹತ್ರ ಮಾತಾಡಿದ್ದೇವೆ, ಒಂದು ಕ್ರಿಶ್ಚಿಯನ್ ಆಗಿ ಒಂದು ಈ ಒಂದು ಗಂಡು ಕಲೆ ಯಕ್ಷಗಾನದಲ್ಲಿ ಭಾಗವಹಿಸಿದ್ವಿ, ಸಪೋರ್ಟ್ ಮಾಡಿದ್ವಿ, ತುಂಬಾ ಧನ್ಯವಾದ. ಹೌದು ನಿಜವಾಗಿ. ಯಾವ ಪಾತ್ರ ಮಾಡ್ತಿದ್ದೆ? ನಾನು ಮಕರಕ್ಷ ಪಾತ್ರ ಮಾಡ್ತಿದ್ದೇನೆ. ಹೌದಾ, ಒಂದು ರೋಲ್ ಮಾಡ್ತಿದ್ದಲ್ಲ? ಒಂದು ಇದು ಆಗಿ ಬ್ರಹ್ಮ ಉಂಟು ನೆಕ್ಸ್ಟ್. ಬ್ರಹ್ಮ ಎರಡು ರೋಲ್ ಮಾಡ್ತಿದ್ವಿ. ವೈಕುಂಠ ದರ್ಶನದಲ್ಲಿ ಬ್ರಹ್ಮ. ಹೌದು, ಹೇಗೆ ಒಂದು ಯಕ್ಷಗಾನ ಅಭ್ಯಾಸಕ್ಕೆ ಟಚ್ ಆಯ್ತು ಅಂತ? ಅಂದ್ರೆ ಫ್ಯಾಮಿಲಿ ಬ್ಯಾಗ್ ಮತ್ತೆ ನನ್ನ ಅಕ್ಕ ಕೂಡ ವೇಷ ಮಾಡ್ತಿದ್ರು. ಮತ್ತೆ ನಮ್ಮ ಮನೆ ಹತ್ರನೇ ಭಜನಾ ಮಂದಿರ ಉಂಟು, ಅಲ್ಲಿ ನಮ್ಮ ಗುರುಗಳಾದ ಬಾಲಕೃಷ್ಣ ಉಡ್ಡಂಗಳವರು ಟೀಚ್ ಮಾಡ್ತಿದ್ರು. ಅಕ್ಕ ಸೇರಿದ ನಂತರ ನಾನು ಸೇರಿದೆ. ಮತ್ತೆ ಇಲ್ಲಿಗೆ ಬಂದು ನಮ್ಮ ಸರ್ ಇದ್ದಾರೆ, ವಯಸ್ಸು ಕಲಿತಿದ್ದಾರೆ ಅಂತ ನಮ್ಗೆ ಸರ್ವೋತ್ತಮ್ ಶೆಟ್ಟಿ ಸರ್ ಇದ್ದಾರೆ, ಅವರು ನಮ್ಮ ಕಂಪನಿಗೆ ಬಂದಿದ್ರು. ಅವರ ಮುಖಾಂತರ ನನಗೆ ಪರಿಚಯ ಆಯ್ತು. ಇಲ್ಲಿಂದ ನನಗೆ ಇಲ್ಲಿ ವೇಷ ಮಾಡ್ಲಿಕ್ಕೆ ನನಗೆ ಭಾಗಿ. ಈಗ ಸ್ಟೇಜ್ ಅಲ್ಲಿ ಹನುಮಂತನ ರೋಲ್ ಮಾಡಿದ್ರು. ನಿಮ್ಮ ಹೆಸರು? ಶರಣ್ಯ. ಶರಣ್ಯ ಅಂತ ಹೇಳಿ. ಇವರು ಅಮ್ಮ ಸೌಮ್ಯ ಭಾಸ್ಕರ್. ಒಂದು ಅದ್ಭುತ. ನಾವು ನೋಡಿ ನಂಗೆ ರೋಲ್ ಯಾವ್ದು ಪಕ್ಕ ಗೊತ್ತಾ, ನಾವು ಸೈಡ್ ಅಲ್ಲಿ ಇದ್ವಿ ಬ್ಯಾಕ್ ಸ್ಟೇಜ್ ಅಲ್ಲಿ, ಬಟ್ ತುಂಬಾ ಖುಷಿ ಆಯ್ತು ಪರ್ಫಾರ್ಮೆನ್ಸ್ ನೋಡಿ, ತುಂಬಾ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಈಗಷ್ಟೇ ಬಂದು ಪಾಪ ಟಯರ್ಡ್ ಆಗಿದ್ದಾರೆ. ಇವರು ಅಮ್ಮ, ಇವರು ನಾನು ಬ್ಯಾಕ್ ಸ್ಟೇಜ್ ನೋಡ್ತಿದ್ದೆ, ನಿಮಗಿಂತ ಜಾಸ್ತಿ ಎನರ್ಜಿ ಇವರು ಹಾಕ್ತಿದ್ರು ಅಲ್ಲಿ. ಬೇರೆ ಬೇರೆ ರೋಲ್ಸಿಗೆ ಸಹ ಒಂದು ಕಾನ್ಸಂಟ್ರೇಷನ್ ಕೊಡ್ತಿದ್ರು, ಅಲ್ಲಿ ಏನೋ ಸ್ವಲ್ಪ ಓಡಿಸ್ತಿ ಆಗಿ ಅಷ್ಟು ಇನ್ವಾಲ್ವ್ಮೆಂಟ್. ಹೇಗೆ ಹೌದಾ, ಗ್ರೇಟ್. ಹೇಗೆ ಪ್ರೌಡ್ ಫೀಲ್ ಆಗ್ತದೆ? ತುಂಬಾ ಪ್ರೌಡ್ ಫೀಲ್ ಆಗ್ತದೆ. ಇದು ಅವಳ 3ನೇ ವರ್ಷ. ಅವಳು, ಅವಳ ತಮ್ಮ, ಅವಳ ತಂದೆ ಎಲ್ಲರೂ ಆಲ್ ದ ವೆರಿ ಬೆಸ್ಟ್. ತಂದೆ ತಾಯಿನ ಪ್ರೌಡ್ ಫೀಲ್ ಮಾಡ್ತಿದ್ವಿ. ನನ್ನ ಪುದರ್ ಆಶಿತ್ ರಾಯ್ ಪಂಡದು ಬಂಟ್ವಾಳದ ಬರ್ಕೊಂಡು ರಾಯ್ ಪಂಡದು ಶತ್ರುಘ್ನ ಪಾತ್ರ ಅಂತ ಮುಲ್ಬತ್ತು ಆಲ್ಮೋಸ್ಟ್ 2 years ಅವನ್ ಬತ್ತನ. ಭವ್ಯಶ್ರೀ ಕುಲ್ಕುಂದ್ ಅವರಿದ್ದಾರೆ, ಅದ್ಭುತ ಭಾಗವತಿಗೆ. ತುಂಬಾ ಖುಷಿ ಆಯ್ತಲ್ಲ, ರೋಮಾಂಚನ ಮಾಡಿಸಿದ್ರು. ನೀವು ಫಸ್ಟ್ ಟೈಮ್ ಬಂದ ದುಬೈ? ಫಸ್ಟ್ ಟೈಮ್ ಹೇಗಾಯ್ತು ಮ್ಯಾಮ್ ನಿಮ್ದೊಂದು ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ಮ ಅಲ್ಲಿಯ ಸಂಸ್ಕೃತಿ ಬೇರೆ, ಇಲ್ಲಿದು ಬೇರೆ. ನಂಗೆ ತುಂಬಾ ಖುಷಿ ಆದ್ದು ಇಲ್ಲಿಯ ಮಕ್ಕಳು, ಕನ್ನಡ ಬರದ ಮಕ್ಕಳು, ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲೇ ಓದುವ ಮಕ್ಕಳು ಕಲ್ತು ಮಾಡಿದಾರಲ್ಲ, ಗ್ರೇಟ್. ಅದು ಅಸ್ಪಷ್ಟ ಉಚ್ಚಾರ ಇರ್ಬೋದು, ನಾಟ್ಯ ಇರ್ಬೋದು, ಆ ಸೊಗಡು ಅದರಲ್ಲಿ ಕಾಣ್ತದೆ. ತುಂಬಾ ಖುಷಿ ಆಯ್ತು. ಕೂಡ ಖುಷಿ ಆಯ್ತು ಮ್ಯಾಮ್. ನೀವು ಇನ್ನಷ್ಟು ಪ್ರೋಗ್ರಾಮಿಗೆ, ಭಾಗವತಿಗೆಗೆ ದುಬೈಗೆ ಬರಬೇಕು ಅಂತ ನಮ್ಮ ವಿಶ್ ಮಾಡು. ಆದಷ್ಟು ಬರ್ತಾ ಇರಿ, ಎಲ್ಲರೂ ಇನ್ಸ್ಪೈರ್ ಮಾಡ್ತಾ ಇರಿ. ನಿಮಗೂ ದೇವರು ಕಟೀಲಮ್ಮ ಆಯುರಾರೋಗ್ಯ ಆಯುಷ್ ಕೊಟ್ಟು ಇನ್ನಷ್ಟು ಈ ಯಕ್ಷಗಾನಕ್ಕೆ ನಿಮ್ಮ ಸೇವೆ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ತುಂಬಾ ಥ್ಯಾಂಕ್ಸ್ ನಿಮ್ಮ ಪ್ರೀಶಿಯಸ್ ಟೈಮಿಗೆ. ಓಕೆ.